ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆನ್ಲೈನ್. ಸೊ ಇದು ನಾನು ನಿಮ್ಮ ವಿನಾಯಕ ಡಿಪುಡಿ ಮಾತಾಡ್ತಾ ಇರೋದು. ಜನರಲ್ ಅವೇರ್ನೆಸ್, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ನ ಟ್ರೈನರ್ ಆಗಿರುತ್ತೇನೆ. ಸೊ ಇದು ನಮ್ಮ ಸೆಪ್ಟೆಂಬರ್ ಮಂತ್ನ ಕರೆಂಟ್ ಅಫೇರ್ಸ್, ಅಂದರೆ ಆಗಸ್ಟ್ ಮಂತ್ ಇದೆ, ಬಟ್ ಹೆಸರು ಮಾತ್ರ ಸೆಪ್ಟೆಂಬರ್. ಬಿಕಾಸ್ ಆಗಸ್ಟ್ ಮಂತ್ ಇನ್ನೂ ಒಂದು 6 to 7 ಡೇಸ್ ಕವರ್ ಆಗಿರಲ್ಲ, ಅದೆಲ್ಲ ಕೂಡ ಕವರ್ ಮಾಡ್ತಾ ಇರ್ತೀವಿ. ಸೊ ಹಾಗಾದ್ರೆ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 3ರಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಈ ಬ್ಯಾಚಿಗೆ ನೀವೇನಾದ್ರು ನೋಂದಾಯಿಸ್ಕೊಳ್ಬೇಕಿದ್ರೆ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಬ್ಯಾಂಕಿಂಗ್, SSC ಮತ್ತು ರೈಲ್ವೇಸ್ ಅಂತ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂಥ ಒಂದು ವಿದ್ಯಾರ್ಥಿಗಳಿಗೆ ಶೇರ್ ಕೂಡ ಮಾಡಿ. ಹಾಗೆ ಯೂಟ್ಯೂಬ್ ಕ್ಲಾಸಸ್ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಬೆಳಗ್ಗೆ 8 ಗಂಟೆಗೆ ಜನರಲ್ ಇಂಗ್ಲೀಷ್ ಕ್ಲಾಸ್ ಇರುತ್ತೆ. ಅದೇ ಥರನೇ ನಿಮಗೆ 9:15ಕ್ಕೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಇರುತ್ತೆ. ಮತ್ತು 12 ಗಂಟೆಗೆ ಕರೆಂಟ್ ಅಫೇರ್ಸ್ ನನ್ನ ತರಗತಿ ನೀವು ನೋಡ್ಬೋದು. ಸೊ ಹಾಗಾದರೆ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲ ಬಿಡಿ, ಅದು ನೋಡು ಮ್ಯಾನೇಜ್ ಮಾಡ್ತೀನಿ. ಹಾಂ, ನಾನು ಹೇಳ್ತೀನಿ ಆಮೇಲೆ. ಸೊ ವಿಚ್ ಸಿಟಿ ಲಾಂಚ್ಡ್ ದಿ ವರ್ಲ್ಡ್ಸ್ ಫಸ್ಟ್ AI ಪವರ್ಡ್ ಪ್ಯಾಸೆಂಜರ್ ಕಾರಿಡಾರ್ ಟು ರಿಪ್ಲೇಸ್ ಇಮಿಗ್ರೇಷನ್ ಕೌಂಟರ್ಸ್ ಅಂತ ಇದೆ. ಓಕೆ, ಅಂದರೆ ವಲಸೆ ಕೌಂಟರ್ಗಳನ್ನು ಬದಲಾಯಿಸಲು ವಿಶ್ವದ ಮೊದಲ AI ಚಾಲಿತ ಪ್ರಯಾಣಿಕರ ಕಾರಿಡಾರನ್ನು ಪ್ರಾರಂಭಿಸಿದ ನಗರ ಯಾವುದು ಅನ್ನೋ ಪ್ರಶ್ನೆ ಕೇಳ್ತಿದ್ದಾನೆ. ಸೊ ಇದರಲ್ಲಿ ಆನ್ಸರ್ಸ್ ನೀವು ನೋಡ್ಬೋದು. ದುಬೈ, ಲಂಡನ್, ನ್ಯೂಯಾರ್ಕ್, ಸಿಂಗಾಪುರ್ ಅಂತದೆ. ಏನು ಹೇಳ್ತಾ ಇದ್ದಾನಪ್ಪ ಇದು ಅಂತಂದರೆ, ಈ ಇಮಿಗ್ರೇಷನ್ ಅಂದರೆ ವಲಸಿಗರು ಅಂತ ಕರಿಬೋದು, ಹೌದಾ, ಪ್ರಯಾಣಿಕರು ಅಥವಾ ವಲಸೆ ಬಂದಂತ ಕೊಂಡ್ರೆ ನೋಡ್ಬೋದು. ಏನಂತ ಹೇಳ್ತಿದ್ದಾನೆ, AI ಬಳಸಿಕೊಂಡು ಪ್ಯಾಸೆಂಜರ್ಸ್ ಕಾರಿಡಾರ್. ಈಗ ಏರೋಪ್ಲೇನಿಗೆ ನಿಮಗೆ 5 ಗಂಟೆಗೆ ಐತಂತಂದರೆ ನೀವು 4:15 ಹೋದರೆ ಏರೋಪ್ಲೇನ್ ಸಿಕ್ಬಿಡುತ್ತಾ? ಆ ಟಾಟಾ ಬಾಯ್ ಬಾಯ್ ಕೆಳಗಡೆ ನಿಂತ್ಕೊಂಡೆ ಹೋಗಿರುತ್ತೆ. ಯಾಕಂತಂದರೆ 5 ಗಂಟೆಗೆ ಏರ್ಪೋರ್ಟ್ ಅಂತಂದರೆ ಕೆಲವೊಂದು ನಮಗೆ ಏರ್ಪೋರ್ಟಲ್ಲಿ ಸ್ಟ್ರಿಕ್ಟ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳಾದರೆ 3 hours ಬಿಫೋರ್ ಇರಬೇಕಂತಿರುತ್ತೆ. ಡೊಮೆಸ್ಟಿಕ್ ಆದರೆ 1.5 hour 2 hour ಬಿಫೋರ್ ಇರಬೇಕು ನಾವು, ಡಿಪಾರ್ಚರ್ ಟೈಮ್ಗಿಂತ ಮುಂಚೆ. ಓಕೆ, ಜಸ್ಟ್ ನೋಡೋಕೆ ಹೋಗ್ತಿದ್ದೀವಿ ಅಂದರೆ ನಡೆಯುತ್ತೆ. ಬಟ್ ಅದು ಏರೋಪ್ಲೇನಲ್ಲಿ ಹೋಗ್ಬೇಕಂತಂದರೆ ಆ ಟ್ರೈನ್, ಆ ಒಂದು ಲೈಕ್ 5 ಗಂಟೆಗಿದೆ, ಬೆಳಗ್ಗೆ 6 ಗಂಟೆಗಿದೆ ಅಂತಂದರೆ ನಾವು ಲಾಸ್ಟ್ ಬಸ್ ಥರ ಟ್ರೈನ್ ಥರ ಹತ್ತಂಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ಸಿನಿಮಾ ನೋಡಿ ಆ ಥರ ಹೋಗ್ಬೇಕಂತ ಅಂದ್ಕೊಂಡ್ರೆ ಆ ಥರ ಆಗಿರಲ್ಲ. ಓಕೆ, ಸೊ ಈ ಥರ ಇರಬೇಕಾದ್ರೆ ಈ ಪ್ಯಾಸೆಂಜರ್ಸ್ ಯಾಕೆ ಈ ಥರ ಆಗ್ತಿತ್ತು? ಚೆಕಿಂಗ್ ಅಂದರೆ ಅವರ ಒಂದು ಪಾಸ್ಪೋರ್ಟ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಎಲ್ಲ ಚೆಕಿಂಗ್ ಪ್ರೊಸೆಸ್ ಸ್ವಲ್ಪ ಲೆಂದಿ ಆಗೋದು, ಒಬ್ಬೊಬ್ರದ್ದೆಲ್ಲ ನೀಟಾಗಿ ಚೆಕ್ ಮಾಡೋರು. ಬಟ್ ಇವಾಗ AI ಬಳಸ್ಕೊಂಡು ಆ ಚೆಕಿಂಗ್ ಪ್ರೊಸೆಸನ್ನು ಭಾಳ ಸ್ಮೂತಾಗಿ ಮತ್ತು ಫಾಸ್ಟಾಗಿ ಮಾಡ್ತಾ ಇರೋಂಥದ್ದು. ಅದು ಯಾವುದಪ್ಪ ಅಂತಂದರೆ ಏರ್ಪೋರ್ಟ್, ಅದು ದುಬೈ ಏರ್ಪೋರ್ಟ್. ಓಕೆ, ಆಪ್ಷನ್ ಎ ದುಬೈ ಏರ್ಪೋರ್ಟ್ ಇದರ ನಮಗೆ ಹೇಳ್ಬೋದು. ನೋಡಿ, ಅದನ್ನೇ ಹೇಳ್ತಿರೋದು. ಇಮ್ಯಾಜಿನ್ ದಿಸ್, ಯು ಲ್ಯಾಂಡ್ ಇನ್ ಅ ದುಬೈ ಅನ್ಕೊಳ್ರಿ ಅಷ್ಟೇ, ಈಗ ಸದ್ಯ ಅನ್ಕೊಳ್ರಿ. ಓಕೆ, ಯು ಲ್ಯಾಂಡ್ ಇನ್ ದುಬೈ ಆಫ್ಟರ್ ಅ ಲಾಂಗ್ ಫ್ಲೈಟ್. Instead of standing in a long queue at immigration, you simply walk through the corridor. Okay, and no passport, no boarding pass, no ID. In just 14 seconds you are clear to enter the country. ಓಕೆ, ಅಂದರೆ ಏನಿಲ್ಲ ಅಂತಲ್ಲ, ಲೈಕ್ ನಮಗೆ ಅದು ಆಲ್ರೆಡಿ ಎಲ್ಲ ನಿಮ್ಮ ಒಂದು ತಮ್ಮ ಇಂಪ್ರೆಷನ್ ಆಗಿರ್ಬೋದು ಅಥವಾ ಇದರಿಂದ AI ಎಲ್ಲನೂ ಕಲೆ ಹಾಕಿರುತ್ತೆ. ಓಕೆ, ಸೊ ಸೌಂಡ್ಸ್ ಲೈಕ್ ಅ ಸೈನ್ಸ್ ಫಿಕ್ಷನ್, ರೈಟ್? ಹೌದು, ಇದು ರಿಯಲ್. ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನು ಮಾಡ್ತಿದೆ, ಇದನ್ನು AI ಬಳಸ್ಕೊಂಡು ಈ ಪ್ರೊಸೆಸರ್ನ ಸ್ಮೂತಾಗಿ ಮಾಡೋಕ್ಕೋಸ್ಕರ ಮಾಡ್ತಾ ಇದೆ. ಓಕೆ, ಸೊ ಗೊತ್ತಿರಲಿ, ದುಬೈ ಹ್ಯಾಸ್ ಅನ್ ಇಂಟ್ರೊಡ್ಯೂಸ್ ವರ್ಲ್ಡ್ಸ್ ಫಸ್ಟ್ AI ಪವರ್ಡ್ ಪ್ಯಾಸೆಂಜರ್ ಕಾರಿಡಾರ್ ಟು ದುಬೈ, ಲೈಕ್ ಅಟ್ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮೇಕಿಂಗ್ ಗ್ರೌಂಡ್ ಬ್ರೇಕಿಂಗ್ ಶಿಫ್ಟ್ ಇನ್ ದ ಏರ್ ಟ್ರಾವೆಲ್ ಅಲ್ಲಿ ಬರ್ತಾ ಇದೆ. ಹಾಗಾದರೆ ಈ ಇನಿಷಿಯೇಟಿವ್ ಎದ್ರದ ಪಾಪ ಇದಂದರೆ ಟ್ರಾವೆಲ್ ವಿತೌಟ್ ಬಾರ್ಡರ್ಸ್ ಅಂತ. ಟ್ರಾವೆಲ್ ವಿತೌಟ್ ಬಾರ್ಡರ್ಸ್ ಅಂತ ಈ ಇನಿಷಿಯೇಟಿವ್, ಯಾವ ಇನಿಷಿಯೇಟಿವ್ ಅಂತ ಕೇಳಿದರೆ ಅದು ಗೊತ್ತಿರಲಿ. ಟ್ರಾವೆಲ್ ವಿತೌಟ್ ಬಾರ್ಡರ್ಸ್ ಅಂತ ಬರ್ತದೆ. ಸೊ ಈ ಇನಿಷಿಯೇಟಿವ್ ಅಲ್ಲಿ ಟ್ರಾವೆಲರ್ಸ್ ಟು ಕ್ಲಿಯರ್ ಇಮಿಗ್ರೇಷನ್ ಇನ್ ಆಸ್ ಟೈಟಲ್ ಆಸ್ 14 seconds ವಿತೌಟ್ ಪ್ರೆಸೆಂಟಿಂಗ್ ಪಾಸ್ಪೋರ್ಟ್ಸ್ ಆರ್ ಡಾಕ್ಯುಮೆಂಟ್. 14 ಸೆಕೆಂಡಲ್ಲೇ ಮೂವ್ ಆಗಿಬಿಡ್ಬೋದು. ಓಕೆ, ವಿತಿನ್ 14 to 15 seconds ಅಲ್ಲೇ ನೀವು ಬೇಗವಾಗಿ ಆ ಕಾರಿಡಾರಲ್ಲಿ ಹೋಗ್ಬಿಡ್ಬೋದು ಅಂತ ಹೇಳ್ತಿದ್ದಾನೆ. ಹೌದಾ, ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ದ ಕಾರಿಡಾರ್ ಯೂಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಫೇಶಿಯಲ್ ರೆಕಗ್ನೈಸೇಷನ್ ಆ್ಯಂಡ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ಟು ಅಥೆಂಟಿಕೇಟ್ ಪ್ಯಾಸೆಂಜರ್ ಸೀಮ್ಲೆಸ್ಲಿ ವೈಲ್ ಆಟೋಮೆಟಿಕಲಿ ಫ್ಲಾಗಿಂಗ್ ಸಸ್ಪಿಷಿಯಸ್ ಕೇಸಸ್ ಫಾರ್ ರಿವ್ಯೂ. ಓಕೆ, ಅಂದರೆ ಇನ್ ಕೇಸ್ ಇಲ್ಲ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರೆ AIಗೆ ಅದನ್ನ ರಿವ್ಯೂಗೋಸ್ಕರ ಇಟ್ಕೊಳ್ಳುತ್ತೆ. ಬಟ್ ಈ ಥರ ಇದ್ದಾಗ ನಾವು ಭಾಳಷ್ಟು ಬೇರೆ ಜನರಿಗೆ ತೊಂದರೆ ಕೊಡ್ತಾ ಇದ್ರು ಮುಂಚೆ, ಅಂದರೆ ಲೈಕ್ ಜಾಸ್ತಿ ಪ್ರೊಸೆಸ್ ಆಗ್ತಾಯಿತ್ತು. ಸೊ ಅದೆಲ್ಲ ನಮಗೆ ಕಡಿಮೆ ಆಗಿದೆ. ಓಕೆ, ಇನಿಷಿಯಲಿ ಲಾಂಚ್ಡ್ ಇನ್ ದ ಟರ್ಮಿನಲ್ 3 ಫಸ್ಟ್ ಆ್ಯಂಡ್ ಬಿಸ್ನೆಸ್ ಕ್ಲಾಸ್ ಲಾಂಚಸಲ್ಲಿ ಇವಾಗ ಅದೆಲ್ಲ ಕಡೆ ಮಾಡ್ತಾ ಇದ್ದಾರೆ. 10 passengers ನೋಡಿ, ಒಂದೇ ಸಲ 10 passengers ಏನು ಚೆಕ್ ಮಾಡ್ತಾರಲ್ಲ, ಅಷ್ಟು ಒಂದೇ ಸಮಯದಲ್ಲಿ 14 seconds ಹೋಗ್ಬಿಡ್ಬೋದು ಅಂತ ಹೇಳ್ತಿದ್ದ ನಾವು. ಅಷ್ಟು ವೇಗವಾಗಿದೆ ಈ ಪ್ರೊಸೆಸ್. ಇಂಡಿಯಾ 62,000 crore 62,000 ಕೋಟಿಯ ಡೀಲ್ ಕ್ಲಿಯರ್ಡ್ ಇನ್ 2025 ಈಸ್ ಫಾರ್ ಹೌ ಮೆನಿ ತೇಜಸ್ ಮಾರ್ಕ್ 1A ಫ್ಲೈಟರ್ ಜೆಟ್. ಹೌದಾ, ಸೊ ತೇಜಸ್ ಬಗ್ಗೆ ಗೊತ್ತು ನಿಮಗೆ. ತೇಜಸ್ ಮಾರ್ಕ್ 1A ಯಾವ ಒಂದು ಜೆಟ್ಟನ್ನು ರಿಪ್ಲೇಸ್ ಮಾಡ್ತಿದ್ದೋ
ಆಪ್ಷನ್ ಬೇಕು ಮತ್ತಿದಕ್ಕೆ. ಇದು ನಾನು ಈ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ, ಅಭಿನಂದನ್ ಅವರ ಎಕ್ಸಾಂಪಲ್. ಅಭಿನಂದನ್ ಅವರು ಆ ಜೆಟ್ ಇಂತ್ರ ಬಿದ್ದಿರ್ತಾರೆ ಅಂದರೆ ಲೈಕ್ ಆ ಜೆಟ್ ಅಂತಂದರೆ ನಮಗೆ ಆ ಜೆಟ್ ಇಂತ್ರ ಅಲ್ಲ, ಬಟ್ ಅದು ನಮ್ಗೆ ಹಳೆಯ ಔಟ್ಡೇಟೆಡ್ ಇರೋವಂಥದ್ದು MiG-21. ಓಕೆ, ಸೊ ಸ್ವಲ್ಪ ಔಟ್ಡೇಟೆಡ್ ಆಗಿರೋಂಥ ಸ್ವಲ್ಪ ಇನ್ನೂ ಅಡ್ವಾನ್ಸ್ಡ್ ಆಗಿರೋಬೇಕು ಜೆಟ್ ಅಂತ MiG-21 ರಿಪ್ಲೇಸ್ ಮಾಡಿರೋವಂಥದ್ದು. ಸೊ ಹಾಗಾದರೆ ಸೊ ಎಷ್ಟು ಇರ್ಬೋದು ಅಂತ ಕೇಳಿದರೆ 97 62,000 ಕೋಟಿಯ ತೇಜಸ್ ಲಾರ್ಜರ್ ಸೈಜ್ ಇದೆ. MiG-21 ಟೆಕ್ನಾಲಜಿ ಥ್ರೂ ಆಗಿರ್ಬೋದು. ಎಲ್ಲದಕ್ಕಿಂತ ಇದು ಒಂದು ಸ್ವಲ್ಪ ಅಪ್ಡೇಟೆಡ್ ಇರುವಂಥ ಒಂದು ಫೈಟರ್ ಜೆಟ್ ಆಗಿದೆ, ತೇಜಸ್ ಅಂತ ಕರಿತೀವಿ ನಾವು. ಓಕೆ, ತೇಜಸ್ ಫೈಟರ್ ಜೆಟ್. ಇಂಡಿಯಾ ಕ್ಲಿಯರ್ 62,000 crore ಡೀಲ್ ಫಾರ್ 97 ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ಸ್ ಟು ದಿ ಇಂಡಿಜಿನಸ್ ಡಿಫೆನ್ಸ್. ಅಂದರೆ ನಾವು ಸ್ವಾವಲಂಬಿಯಾಗಿ ನಾವು ಅದನ್ನು ರೆಡಿ ಮಾಡ್ಕೋಬೇಕಂತಿದ್ದೀವಿ ಇಂಡಿಜಿನಸ್ ಆಗಿ. ಹಾಗಾಗಿ ಇಂಡಿಯನ್ ಗೌರ್ಮೆಂಟ್ ಅಪ್ರೂವ್ ಮಾಡಿದೆ 62,000 ಕೋಟಿಯನ್ನು 97 ಮಾರ್ಕ್ 1A ಫೈಟರ್ ಜೆಟ್ಸ್ಗೆ ಇಂಡಿಯನ್ ಏರ್ಫೋರ್ಸಿಗೋಸ್ಕರ, ಫಾರ್ ದ ಇಂಡಿಯನ್ ಏರ್ಫೋರ್ಸ್. ಈ ಜೆಟ್ಸು ಡೆವಲಪ್ಡ್ ಆಗ್ತಾ ಇರೋದು HAL ಅಲ್ಲಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಲ್ಲಿ ಡೆವಲಪ್ಡ್ ಆಗ್ತಿರೋಂಥ ಒಂದು ಜೆಟ್ಟು. ಆ್ಯಂಡ್ ಇಟ್ 65% ಇದು ನಮ್ಮ ಭಾರತದ ಸ್ವಾವಲಂಬಿ ಅಂದರೆ ಇಂಡಿಜಿನಸ್ ಕಂಪೋನೆಂಟ್ ಆಗಿ ರೆಡಿ ಆಗ್ತಿದೆ. ಇನ್ನು ಮಿಕ್ಕಿರೋ 35% ನಾವು ಇಂಪೋರ್ಟ್ ಮಾಡ್ಕೋತೀವಿ, ಕೆಲವೊಂದು ಮಾಡ್ಕೊಳ್ಳೇಬೇಕಾಗುತ್ತೆ. ದೇ ವಿಲ್ ರಿಪ್ಲೇಸ್ MiG-21 ಮೇನ್ ಆಗಿದ್ದು. ಇದರಲ್ಲಿ ಏನೇನು ಬೇಕಂತಂದರೆ 97 ತೇಜಸ್ ಮಾರ್ಕ್ 1A ಎಷ್ಟು ಕೋಟಿ ಡೀಲ್ ಆಗಿತ್ತಿದು. ಓಕೆ, ಯಾರಿಗೆ ಕೊಡ್ತಾ ಇದ್ದಾರೆ ಅಂದರೆ ಇಂಡಿಯನ್ ಏರ್ಫೋರ್ಸಿಗೆ. ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಆ್ಯಂಡ್ ಅದೇ ಥರ ನಮಗೆ ಯಾವುದನ್ನು ರಿಪ್ಲೇಸ್ ಮಾಡ್ತಿದೆ ಅಂದರೆ MiG-21 ರಿಪ್ಲೇಸ್ ಮಾಡ್ತಾ ಇದೆ. ಓಕೆ, ಸೊ ಅದೇ ಥರದ ಏರ್ಕ್ರಾಫ್ಟ್ ಫೀಚರ್ ಅಡ್ವಾನ್ಸ್ಡ್ ಅವಿಯಾನಿಕ್ಸ್ ರಾಡಾರ್ ಸಿಸ್ಟಮ್ ಇದೆ. ಆ್ಯಂಡ್ ಮಾಡರ್ನ್ ಕಾಂಬ್ಯಾಟ್ ಟೆಕ್ನಾಲಜಿ ಏನೇನು ಬೇಕು ಅದೆಲ್ಲ ಕೂಡ ಈ ಒಂದು ತೇಜಸ್ಸು ಒಳಗೊಂಡಿದೆ. ಆ್ಯಂಡ್ ಇದು ಆಲ್ಸೋ ನಮ್ಮ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಕೂಡ, ಒಂದು ಆತ್ಮನಿರ್ಭರ ಭಾರತಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಓಕೆ, ಪ್ರಮೋಟ್ ಮಾಡುತ್ತೆ. ಇಷ್ಟು ಪಾಯಿಂಟ್ಸ್ಗಳು ನಮಗೇನಪ್ಪ ಅಂದರೆ ತೇಜಸ್ ಏರ್ಕ್ರಾಫ್ಟ್ ಮೇಲೆ ಇದ್ದಂಥದ್ದು, ಅಂದರೆ ಜೆಟ್ ಬಗ್ಗೆ ಇದ್ದಂಥ ಒಂದು ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ ಮೇಲಿದ್ದಂಥ ಒಂದು ಮಾಹಿತಿ. ಓಕೆ, ನೆಕ್ಸ್ಟ್ ತೇಜಸ್ ಮಾರ್ಕ್ 1A ಏನು ಮಾಡುತ್ತೆ? ಲೈಟ್ ವೇಟ್ ಮಲ್ಟಿ ರೋಲ್ ಫೈಟರ್ ಜೆಟ್ ಆಗಿದೆ ಅದು. ಓಕೆ, ಕೆಪೇಬಲ್ ಆಫ್ ಏರ್ ಟು ಏರ್, ಏರ್ ಟು ಗ್ರೌಂಡ್ ಆ್ಯಂಡ್ ರೀಕನೆಕ್ಷನ್ಸ್ ಮಿಷನ್ಸ್. ಅಂದರೆ ನಿಮಗೆ ಗೊತ್ತು, ಈಗ ಏನಾದರೂ ಒಂದು ನಾವು ಸರ್ಜಿಕಲ್ ಸ್ಟ್ರೈಕ್ ಥರ ದಾಳಿನೇ ಮಾಡಿ ಬರಬೇಕು, ಅಥವಾ ನಾವೊಂದು ಈಗ ನಮ್ಮ ನೆರೆಹೊರೆ ರಾಷ್ಟ್ರ ಜಾಸ್ತಿ ನಾವು ಈ ಥರ ಯೂಸ್ ಮಾಡಿದಲ್ಲಿ ಪಾಕಿಸ್ತಾನದಲ್ಲಿ ಏನಾದರೂ ಲೈಕ್ ಟೆರರಿಸ್ಟ್ಗಳು ಅವತ್ತು ಕೂತಿರ್ತಾರೆ, ನಾವು ಅವ್ರಿಗೆ ಗೊತ್ತಾಗ್ದೇ ಹೋಗಬೇಕಾದ್ರೆ ರೆಡಾರ್ ಆ ಒಂದು ಸಿಸ್ಟಮಲ್ಲಿ ಕಾಣಿಸ್ಬಾರ್ದು, ಆ ಥರ ಎಲ್ಲ ಆಗುವಂಥ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರೋಂಥದ್ದು ತೇಜಸ್. ಓಕೆ, ಸೊ ರಿಪ್ಲೇಸಿಂಗ್ MiG-21 ಹಳೆಯ ಒಂದು ಓಲ್ಡೆಸ್ಟ್ ಲೈಕ್ IAFನ ಫ್ಲೀಟ್ ಇದು. ಆಪ್ರೇಷನಲ್ ಎಫಿಷಿಯನ್ಸಿ ಮತ್ತು ಸೇಫ್ಟಿಗೋಸ್ಕರ ಈ ಒಂದು ತೇಜಸ್ಸನ್ನು ಬಳಕೆ ಮಾಡ್ತಾ ಇದ್ದೀವಿ. ಓಕೆ, ಸೊ ಯಾಕಿದು ಸ್ಟ್ರೆಂತ್ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು, ಆ್ಯಂಡ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟನ್ನು ಒಳಗೊಂಡಿದೆ. ಆ್ಯಂಡ್ ಆಲ್ಸೋ ಆಟೋನಾಮಿ ಕೂಡ ಇದೆ ಇದಕ್ಕೆ, ಅಂದರೆ ಗ್ಲೋಬಲ್ ರೆಕಗ್ನೇಷನ್ಸ್ ಕೂಡ ಈ ಒಂದು ಜೆಟ್ಟಿಗೆ ಇರುವಂಥದ್ದು. ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ದ ಇಂಡಿಯಾ ಬ್ಲಾಕ್ಸ್ ಅಪೋಸಿಷನ್ ಪಾರ್ಟೀಸ್ ಕ್ಯಾಂಡಿಡೇಟ್ ಫಾರ್ ದ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ 2025. ಅಂದರೆ ನಮಗೆ ಗೊತ್ತಿತ್ತು ಎಲೆಕ್ಷನ್ ಸೆಪ್ಟೆಂಬರ್ 9ಕ್ಕೆ ಎಲೆಕ್ಷನ್ ನಡೀತಿದೆ. ಓಕೆ, ಸೊ ನಾವು ಓಟ್ ಹಾಕ್ಬೋದು ಅಂದರೆ ನೀವು ಓಟ್ ಹಾಕಕ್ಕೆ ಬರಲ್ಲ. ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇದೆಲ್ಲ ನಮಗೆ ಅಲ್ಲಿರುವಂಥ MP MLAಗಳು ಅಥವಾ ನಮಗೆ ಅವರು ಲೈಕ್ ಏನಪ್ಪ ಅಂದರೆ ಪಾರ್ಲಿಮೆಂಟಲ್ಲಿರುವಂಥವ್ರು ಓಟನ್ನು ಹಾಕಬಹುದು, ಮೇಜರ್ ಆಗಿಲ್ಲಪ್ಪ ಅಂದರೆ ಸೆಂಟ್ರಲಲ್ಲಿ. ಹಾಗಾದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಆ ಥರ ನಮಗೆ ಎಲೆಕ್ಷನ್ಸಲ್ಲಿ ನೋಡಿದಾಗ ಉಪರಾಷ್ಟ್ರಪತಿ ಎಲೆಕ್ಷನ್ಸಿಗೆ ಜಗದೀಪ್ ಧನ್ಕರ್ ಅವರು ಏನಪ್ಪ ಅಂದರೆ ರೀಸೆಂಟಾಗಿ ರಾಜೀನಾಮೆ ಕೊಟ್ಟಿರ್ತಾರೆ ಡ್ಯೂ ಟು ಹೆಲ್ತ್ ರೀಸನ್ನಿಂದ. ಹಾಗಾಗಿ ಅವರ ಸ್ಥಾನಕ್ಕೆ ಆಲ್ರೆಡಿ ನಾವು ಓದಿದ್ವಿ CP ರಾಧಾಕೃಷ್ಣನ್ ಅನ್ನೋರು ಏನಪ್ಪ ಅಂತಂದರೆ NDA ಥ್ರೂ ಏನಪ್ಪ ಅಂದರೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವ್ನು ಕೇಳ್ತಾ ಇರೋದೇನು? ಇಂಡಿಯಾ ಬ್ಲಾಕ್ಸ್ ಅಂತಂದ್ರೆ ಏನಂದರೆ INC ಬರ್ಬೋದು, ಎಲ್ಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಕಟ್ಟಿರೋವಂಥ ಒಂದು ಸಂಘಟನೆ, ಅಂದರೆ ಏನೊಂದು ಅಲೈನ್ಸ್ ಅಂತ ಕರಿತೀವಲ್ಲ, ಆ ಅಲೈನ್ಸ್ಗೆ ಇಂಡಿಯಾ ಬ್ಲಾಕ್ಸ್ ಅಂತ ಕರೆದ್ವಿ. ಈ ಅಪೋಸಿಷನ್ ಪಾರ್ಟಿ ಅಂತ. ಓಕೆ, ಅಪೋಸಿಷನ್ ಪಾರ್ಟಿ ನಿಮಗೆ ಕರೆದಾಗ ಇಲ್ಲಿಂದ ಯಾರು ನಾಮಿನೇಟ್ ಆಗ್ತಾ ಇದ್ದಾರೆ? ಹಾಂ, ಸುದರ್ಶನ್ ರೆಡ್ಡಿ. ಸೊ ಇವರನ್ನು ಅಪಾಯಿಂಟ್ ಮಾಡ್ತಾರೆ. ನೋಡಿ, ಎರಡೂ ಕೂಡ ನಮಗೆ CP ರಾಧಾಕೃಷ್ಣನ್ ಆಗಿರ್ಬೋದು, ಇವರಿಬ್ಬರು ಕೂಡ ಆಂಧ್ರ ಪ್ರದೇಶದವ್ರು ಅಂತಲೇ ಹೇಳ್ತಾ ಇರೋವಂಥದ್ದು. ಆ್ಯಂಡ್ ಅದರಲ್ಲೂ ಕೂಡ ಈಗ ಇದರಲ್ಲಿ ಹೆಂಗಿರುತ್ತೆ ಅಂದರೆ ಜಾಸ್ತಿ ಲೀಡಿಂಗ್ ಯಾವುದಿದೆಯಪ್ಪ ಈಗ NDA ಸರ್ಕಾರ ಇರೋದ್ರಿಂದ ಅದೇ ಪಕ್ಷದಿಂದ ಬರುವಂಥ ಸಾಧ್ಯತೆ ಭಾಳ ಇರುತ್ತೆ. ಯಾಕಂತಂದರೆ ಅಲ್ಲಿ ಅವರಿಗೆ ಜಾಸ್ತಿ ವೋಟಿಂಗ್ ರೈಟ್ಸ್ ಅಂತ ಇರುವಂಥದ್ದು ನಾಮಿನೇಷನಲ್ಲಿ. ಓಕೆ, ಸೊ ಗೊತ್ತಿರಲಿ ಯಾರಪ್ಪ ಅಂದರೆ ಇಂಡಿಯಾ ಬ್ಲಾಕ್ ಅನೌನ್ಸ್ ಜಸ್ಟಿಸ್ B ಸುದರ್ಶನ್ ರೆಡ್ಡಿ ಅವರು, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದರೂ ಕೂಡ ಇವರು ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಓಕೆ, ಸೊ ಗೊತ್ತಿರಬೇಕಿದು ಕೂಡ ವೈಸ್ ಪ್ರೆಸಿಡೆಂಟ್ಗೆ. ವಿಚ್ ಕಂಟ್ರಿ ಪ್ಲಾನ್ಸ್ ಟು ಲಾಂಚ್ ದಿ ವೆನೆರಾ ಡಿ ಮಿಷನ್ ಟು ವಿನಸ್ ಬಿಟ್ವೀನ್ 2034 ಆ್ಯಂಡ್ 2036? 2034 ಮತ್ತು 2036 ನಡುವೆ ಶುಕ್ರಕ್ಕೆ ವೆನೆರಾ ಡಿ ಮಿಷನನ್ನು ಪ್ರಾರಂಭಿಸಲು ಯಾವ ದೇಶ ಯೋಜಿಸಿದೆ? ಇಂಡಿಯಾ, USA, ರಷ್ಯಾ ಮತ್ತು ಚೀನಾ. ಓಕೆ, ಸೊ ಯಾವ ದೇಶ ಇರ್ಬೋದು?
ವೀನಸ್. ಓಕೆ, ಅಂದರೆ ನಿಮಗೆ ಗೊತ್ತಿರಲಿ ಶುಕ್ರ ಗ್ರಹ ಅಂತ ಕರಿತೀವಿ. ವೀನಸ್ ಅನ್ನೋದು ಎಷ್ಟನೇ ಗ್ರಹ ನಮ್ಮ ಒಂದು ಸನ್ನಿಂತ್ರ? ಸೆಕೆಂಡ್. ಓಕೆ, ಒಂದನೇದು ಮರ್ಕ್ಯೂರಿ ಬಂದರೆ ಎರಡನೇದು ವೀನಸ್. ಓಕೆ, ಸೊ ಇದು ನಮಗೆ ರಷ್ಯಾ ಪ್ಲ್ಯಾನ್ ಮಾಡ್ತದೆ, ಇಂಡಿಯಾ ಅಲ್ಲ, ರಷ್ಯಾ ಶುಕ್ರ ಗ್ರಹಕ್ಕೆ. ಓಕೆ, ರಷ್ಯಾ ಅನ್ನೋ ದೇಶ. ರಷ್ಯಾ ಪ್ಲಾನ್ಸ್ ವೆನೆರಾ ಡಿ ಮಿಷನ್. ನೋಡಿ, ವೆನೆರಾ ಡಿ ಮಿಷನ್ ಅಂದರೆ ವೀನಸ್. ವೆನೆರಾ ಡಿ ಮಿಷನ್ ಅಂದರೆ ವೀನಸ್ಗೆ ಎಕ್ಸ್ಪ್ಲೋರ್ ಮಾಡೋವಂಥದ್ದು, ಶುಕ್ರ ಗ್ರಹಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇರೋಂಥದ್ದು. ರಷ್ಯಾದ ಸ್ಪೇಸ್ ಏಜೆನ್ಸಿ ಹೆಸರು ಬಂದ್ಬಿಟ್ಟು ರೊಸ್ಕೋಮೋಸ್ ಅಂತ ಕರೀತೀವಿ. ನಮ್ದು ಹೆಂಗೆ ಇಸ್ರೋ ಇದೆ, ಅಮೇರಿಕದ ಹೆಂಗೆ ನಾಸಾ ಇದೆ, ಹಾಗೆ ರಷ್ಯಾದ ಯಾವುದಪ್ಪ ಅಂದರೆ ರೋಸ್ಕೋಮಸ್ ಅಂತ ಕರೀತಾರೆ. ಓಕೆ, ಇದು ಏನು ಮಾಡ್ತಿದೆ, ವೆನೆರಾ ಡಿ ಮಿಷನನ್ನು 20, 34 ಮತ್ತು 36ಕ್ಕೆ ಪ್ಲ್ಯಾನ್ ಮಾಡ್ತಾಯಿದೆ. ಓಕೆ, ಅಂದರೆ ಏನು ಇಷ್ಟು ಬೇಗನೆ ಹೇಳ್ಬೇಕಂತಲ್ಲ, ಅದು ಟೈಮ್ ತೊಗೊಳುತ್ತೆ. ಯಾವುದೇ ಮಿಷನ್ ಆದರೂ ನಾವು ಲಾಂಗ್ ಲಾಸ್ಟಿಂಗ್ ಒಂದು ಪ್ಲ್ಯಾನ್ ಮಾಡಬೇಕಾಗತ್ತೆ. ಸುಮ್ಮನೆ ಒಂದು ಯಾವುದೋ ಬಸ್ ಸಿಕ್ಕತ್ತಂತ ಹೋಗ್ಬರೋದಲ್ಲ. ಓಕೆ, ಅದಕ್ಕೆಲ್ಲ ಪ್ಲ್ಯಾನ್ ಬೇಕು. ಅದು ಬೇರೆ ಅಲ್ಲಿ ಏನೇನಾಗಿದೆ ರೀಸೆಂಟ್ ಬೇರೆ ಕಂಟ್ರಿ ಏನೆಲ್ಲ ಟ್ರೈ ಮಾಡಿದೆ, ಅದಕ್ಕೆ ನಾವೇನೇ ಎಕ್ಸ್ಟ್ರಾ ಏನು ಮಾಡಬೇಕು. ಯಾಕಂದರೆ ಎಕ್ಸ್ಪ್ಲೋರ್ ಮಾಡೋದಂದರೆ ಸುಮ್ಮನೆ ಹೋಗಿ ಬರೋದಲ್ಲ. ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಂತಂತಂದರೆ ಬೇರೆ ಕಂಟ್ರಿ ಮಾಡಿರಬಾರ್ದು. ಇವರು ಎಕನಾಮಿಕಲಿ ಬೂಸ್ಟ್ ಆಗಬೇಕಾದ್ರೆ ಆ ಥರ ಒಂದು ಇಂಪಾರ್ಟೆಂಟ್ ತರಬೇಕು. ಓಕೆ, ಸೊ ಟು ಸ್ಟಡಿ ವೀನಸ್ ಸರ್ಫೇಸನ್ನು ಲ್ಯಾಂಡರ್ ಮುಖಾಂತರ ಸ್ಟಡಿ ಮಾಡ್ತಾರೆ. ಆ್ಯಂಡ್ ಬಲೂನ್ ಪ್ರೋಬ್ ಅಂದರೆ ಟು ಫ್ಲೋಟ್ ಇನ್ ವೀನಸ್ ಅಟ್ಮಾಸ್ಫಿಯರ್ ಆ್ಯಂಡ್ ಕಲೆಕ್ಟ್ ಡಾಟಾ. ಅಂದರೆ ಅಲ್ಲಿ ಕಂಪ್ಲೀಟ್ ಅಲ್ಲೇ ರೊಟೇಟ್ ಆಗ್ತಾರೆ. ಬಲೂನ್ ಪ್ರೋಬ್ ಅಂತಂದರೆ ಈ ನಮ್ದು ಹೆಂಗೆ ರೋವರ್ ಓಡಾಡುತ್ತಲ್ಲ, ನಮ್ಮ ಲ್ಯಾಂಡರ್ ಆದಮೇಲೆ ಲ್ಯಾಂಡರ್ ಇಂತ್ರ ಒಂದು ಓಪನ್ ಆಗಿ ರೋವರ್ ಹೋಗುತ್ತೆ ಗೊತ್ತಾ, ಸೊ ಹಂಗೆ ಅವ್ರದ್ದು ಬಲೂನ್ ಪ್ರೋಬ್ ಅಂದರೆ ನೀವು ಇದನ್ನು ನೋಡಿರ್ತೀರ ವೀಡಿಯೋದಲ್ಲಿ, ಒಂಥರ ಬಲೂನ್ ಥರ ಅದು ಬೌನ್ಸ್ ಆಗ್ತಾನೆ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಅಲ್ಲಿ ಅಧ್ಯಯನ ತೊಗೊಳುತ್ತೆ. ನಮ್ದು ಹೆಂಗೆ ರೋವರ್ ಅಡ್ಡಾಡ್ಕೊಂಡು ತೆಗಿಯುತ್ತಲ್ಲ, ಅದೊಂಥರ ಅಧ್ಯಯನ ಮಾಡ್ಕೊಳ್ಳುತ್ತೆ. ಓಕೆ, ಮತ್ತು ಬಲೂನ್ ಹೊಡೆಯಂಗಿಲ್ಲರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಓಕೆ, ಬಲೂನ್ ಹೊಡೆಯೋದಂತ ಅಲ್ಲ. ಸೊ ಅದು ಕಂಪ್ಲೀಟ್ ಸೇಮ್ ಅದೇ ಥರ ಮಷಿನ್ ಇರೋವಂಥದ್ದು. ಅದು ಬಲೂನ್ ಪ್ರೋಬ್ ಅಂತ ಕರೀತಾರೆ. ಅಧ್ಯಯನ ಮಾಡೋಕ್ಕೆ ಕಲೆಕ್ಟ್ ಮಾಡುತ್ತೆ ಡೇಟಾ. ನಮ್ದು ಹೆಂಗೆ ಇಲ್ಲಿ ರೋವರ್ ಅನ್ನೋದು ಎಲ್ಲ ಕಲೆಕ್ಟ್ ಮಾಡ್ಕೊಂಬಂತು ಚಂದ್ರಯಾನ 3 ಆ ಥರ. ಸೊ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಬಂದ್ಬಿಟ್ಟು ವೀನಸ್ ಫ್ರಮ್ ಆರ್ಬಿಟ್ ಅಂತ ಇಟ್ಕೊಂಡಿದ್ದಾರೆ. ದ ನೇಮ್ ವೆನೆರಾ ಡಿ ಅಂತ ಅಂದೇನಪ್ಪ ಅಂತಂದರೆ, ಸೊ ಒಂದು ಮೀನಿಂಗ್ ಕೊಟ್ಟಿದ್ದಾರೆ. ಲಾಂಗ್ ಲಿವ್ಡ್ ಇನ್ ರಷ್ಯನ್ ಒಬ್ರದ್ದು ಹೆಸರು ಇದೆ ಅದು. ಸೊ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಡೊಲ್ಗೋ ಜಿ ವಿಸು ಚಾಯಾ ಅಂತೇನೋ ನಿಮಗಿದೆ, ಅದು ನೀವೇ ಓದ್ಕೊಳ್ಳಿ. ಓಕೆನಾ. ಸೊ ಅಂದರೆ ಅಷ್ಟೊಂದೇನು ಅದು ಎದಕ್ಕೆ ಕೊಟ್ಟಿದ್ದಾರೆ ಅಂತ ಕೇಳಲ್ಲ, ಈ ಥರ ನ್ಯೂಸ್ ಇಂಟರ್ನ್ಯಾಷನಲ್ ನ್ಯೂಸಲ್ಲಿ. ಬಟ್ ನಿಮ್ಮ ನಾಲೆಜ್ ಪಾಯಿಂಟ್ ಆಫ್ ವ್ಯೂ ಕೊಟ್ಟಿದ್ದೀನಿ. ಹಾಂ, ಲಾಸ್ಟಿಗೆ ಛಾಯಾ ಅಂತ ನೆನಪಿಡ್ಕೊಳ್ರಿ ಸಾಕು. ಹಾಂ, ಛಾಯಾ ಅಂತ ನೆನಪಿಡ್ಕೊಳ್ಳಿ. ವೆನೆರಾ ಡಿ ವೆನಸ್ ಎಕ್ಸ್ಪ್ಲೋರೇಷನ್ ಮಿಷನ್ ಆಗಿತ್ತು. ಕಂಪ್ಲೀಟ್ ಅಧ್ಯಯನ ಮಾಡೋವಂಥ ಒಂದು ಮಿಷನ್. ಓಕೆ, ಯಾಕೆ ಇಂಪಾರ್ಟೆಂಟ್ ಅಂದರೆ ಸೈಂಟಿಫಿಕ್ ಡಿಸ್ಕವರಿ ಆಗುತ್ತೆ. ಅಂದರೆ ಅಂಡರ್ಸ್ಟ್ಯಾಂಡ್ ವೀನಸ್ ಆ್ಯಂಡ್ ಹೌ ಆಫ್ಟನ್ ಕಾಲ್ಡ್ ಅರ್ತ್ ವಿಂಡ್. ಯಾಕಂದ್ರೆ ನಿಮಗೆ ಗೊತ್ತು, ಅವಳಿ ಗ್ರಹ ಅಂತ ಕರಿತೀವಿ. ಭೂಮಿಗೆ ಅವಳಿ ಗ್ರಹ ಯಾವುದಪ್ಪ ಅಂತಂದರೆ ವೀನಸ್. ಓಕೆ, ಜಿಯೋಗ್ರಫಿಯಲ್ಲಿ ಕಲ್ತಿದ್ವಿ ನಾವು. ಅದನ್ನು ಯಾಕಂತಾರೆ ಅಂತ ಏನಿದೆ ಅಲ್ಲಿ ಅವಳಿ ಗ್ರಹ ಅನ್ನೋಕ್ಕೆ, ಅವೆಲ್ಲ ನೋಡುವಂಥದ್ದು. ಲಾಂಗ್ ಲಿವ್ಡ್ ಪ್ರೋಬ್ಸ್ ಇದ್ದಾವೆ. ಓಕೆ, ವೀನಸ್ಸಲ್ಲಿ. ಆ್ಯಂಡ್ ಹಾರ್ಶ್ ಅಟ್ಮಾಸ್ಫಿಯರ್, ಗ್ಲೋಬಲ್ ಸ್ಪೇಸ್ ರಿಸರ್ಚ್ ಅಧ್ಯಯನ ಆಗುತ್ತೆ. ಪ್ಲಾನೆಟರಿ ಸೈನ್ಸ್ಗೋಸ್ಕರ ಟೆಕ್ನಾಲಜಿ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಇದ್ರ ಬಗ್ಗೆ ಆಗ್ತಾ ಇರುವಂಥದ್ದು. ಆದಿ ಕರ್ಮಯೋಗಿ ಅಭಿಯಾನ್ ಇಸ್ ರೆಕಗ್ನೈಸ್ಡ್ ಆಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೋಗ್ರಾಮ್ ಫಾರ್ ಡ್ಯಾಶ್. ಆದಿ ಕರ್ಮಯೋಗಿ ಅಭಿಯಾನ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮವೆಂದು ಗುರುತಿಸಲ್ಪಟ್ಟಿದೆ. ಯಾಕೆ? ಡಿಜಿಟಲ್ ಎಜುಕೇಷನ್, ರೂರಲ್ ಎಂಪ್ಲಾಯ್ಮೆಂಟ್, ಟ್ರೈಬಲ್ ಲೀಡರ್ಶಿಪ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಇದೆ. ಓಕೆ, ಸೊ ಯಾವುದಕ್ಕಿರ್ಬೋದು ಆದಿ ಕರ್ಮಯೋಗಿ ಅಭಿಯಾನ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಬುಡಕಟ್ಟು ನಾಯಕತ್ವ, ಅಂದರೆ ಟ್ರೈಬಲ್ ಲೀಡರ್ಶಿಪ್. ಓಕೆ, ಟ್ರೈಬಲ್ ಲೀಡರ್ಶಿಪ್ಪಿಗೆ ಸಂಬಂಧಪಟ್ಟಂಥದ್ದು ಇದು. ಆದಿ ಕರ್ಮಯೋಗಿ ಅಂತ ಬರ್ತದೆ. ಆದಿ ಕರ್ಮಯೋಗಿ ಅಭಿಯಾನ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೈಬಲ್ ಗ್ರಾಸ್ ರೂಟ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಕರೆದ್ರೆ ಇದನ್ನು. ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಇವರು ಲಾಂಚ್ ಮಾಡಿದ್ದಾರೆ ಇದನ್ನು. ಯಾಕಂದರೆ ಟ್ರೈಬಲ್ ಅಂತ ಬಂದಾಗ ಅದೇ ಬುಡಕಟ್ಟು, ಲೈಕ್ ಅದು ಅವರೇ ಬರುವಂಥದ್ದು ಝುವಲ್ ಓರಮನ್ ಅವರು. ಓಕೆ, ಝುವಲ್ ಓರಮ್ ಅವರು. ಆದಿ ಕರ್ಮಯೋಗಿ ಅಭಿಯಾನ್ ಇಟ್ಸ್ ಅನ್ ಎನ್ವಿಸನ್ಡ್ ಆಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೈಬಲ್ ಗ್ರಾಸ್ ರೂಟ್ ಲೀಡರ್ಶಿಪ್. ಅಂದರೆ ಟ್ರೈಬಲಲ್ಲಿ ಲೈಕ್ ಬುಡದಿಂತ್ರ ಅದಂಗೆ ಬುಡಕಟ್ಟು ಜನಾಂಗದಲ್ಲಿ ಲೈಕ್ ಮೂಲದಿಂತ್ರನೇ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಲೀಡರ್ಶಿಪ್ಪನ್ನು ಬಳಸಿದಾಗ ಸೊ ಅವಾಗ ಕಮ್ಯುನಿಕೇಟ್ ಮಾಡೋದ್ರಿಂದ ಅಥವಾ ಎಲ್ಲವೂ ಕೂಡ ಇನ್ನೂ ಸುಲಭವಾಗುತ್ತೆ ಅನ್ನೋಕ್ಕೋಸ್ಕರನೇ ಇದನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ 20 lakh ಚೇಂಜ್ ಲೀಡರ್ಸ್ ಅಕ್ರಾಸ್ 1 lakh ಟ್ರೈಬಲ್ ವಿಲೇಜಸ್, 550 ಡಿಸ್ಟ್ರಿಕ್ಟ್ ಆ್ಯಂಡ್ 30 ಸ್ಟೇಟ್ಸ್ ಆರ್ UTಯಲ್ಲಿ ಇದನ್ನು ಕವರ್ ಆಗ್ತಾ ಇರೋಂಥದ್ದು ಪ್ರೋಗ್ರಾಮ್. ಓಕೆ, ಓವರಾಲ್ ಎಲ್ಲ ಹೇಳ್ತಾ ಇದ್ದೆ ನಾನು ಏನೇನಾಗುತ್ತೆ ಅಂದ್ರೆ. ಇದೇನು ಮಾಡುತ್ತೆ? ಟ್ರೈನಿಂಗ್ ಕೊಡುತ್ತೆ, ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈಬಲ್ ರಿಪ್ರೆಸೆಂಟೇಟಿವ್ಸ್, ಯೂತ್ಗಳು ಮತ್ತು ಲೋಕಲ್ಸ್ಗಳು ಹೊರಗಡೆ ಬರಲಿ, ಅವ್ರ ರಿಪ್ರೆಸೆಂಟೇಟಿವ್ಸ್, ಸೊ ದ್ಯಾಟ್ ಅವರ ಟ್ರೈಬಲನ್ನು ಇನ್ನೂ ಚೆನ್ನಾಗಿ ಬೆಳೆಸಲಿ ಅಂತ. ಯಾಕಂದರೆ ಯಾರೋ ಹೊರಗಡೆ ಅಂತ ಹೋಗಿ ಬೆಳೆಸೋದಕ್ಕಿಂತ ಅಲ್ಲಿಂದನೇ ಒಬ್ಬ ಯಾರಾದರೂ ಲೀಡಿಂಗ್ ಅಥವಾ ಯಾರಾದರೂ ಲೀಡರ್ಶಿಪ್ ರೋಲ್ ಅಂತ ಬಂದರೆ ಅವರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಯಾರು? ಸರ್ಕಾರ. ಅದಾದ ಮೇಲೆ ಆ ಒಂದು ಸರ್ಕಾರದಿಂದ ಏನಪ್ಪ ಅಂತಂದರೆ ಸಿಗುವಂಥ ಸದುಪಯೋಗಗಳನ್ನೆಲ್ಲ ಆ ವ್ಯಕ್ತಿ ಅವರ ಜನಗಳಿಗೆ ಶೇರ್ ಮಾಡ್ಬೋದು. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಬೇಗ. ಓಕೆ, ಈ ಥರ ಇನಿಷಿಯೇಟಿವನ್ನು ತಂದಿದೆ ಈ ಒಂದು ಕರ್ಮಯೋಗಿ ಅಭಿಯಾನ್.
ಟ್ರೈಬಲ್ ಲೀಡರ್ಶಿಪ್ ಆ್ಯಂಡ್ ಎಂಪವರ್ಮೆಂಟ್ ಸ್ಕೀಮ್ ಅಂತ ಇದೆ. ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವ್ರು ತಂದಿರುವಂಥ ಒಂದು ಇದು ವಿಕಸಿತ ಭಾರತಿಗೆ ಕೂಡ ಸಂಬಂಧಪಡುತ್ತಿದೆ. 2047 ಡೆವಲಪ್ಡ್ ಆಗಬೇಕಂದ್ರೆ ಟ್ರೈಬಲ್ ಕೂಡ ಇಂಪ್ರೂವ್ ಆಗಲೇಬೇಕು. ಓಕೆ, ಸೊ ಲೀಡರ್ಶಿಪ್ ಡೆವಲಪ್ಮೆಂಟ್, ಕೆಪಾಸಿಟಿ ಬಿಲ್ಡಿಂಗ್, ವೈಡ್ ರೀಚ್ ಆ್ಯಂಡ್ ಯೂತ್ ಎಂಗೇಜ್ಮೆಂಟ್ ಅಂತ ಇದೆ. ನೆಕ್ಸ್ಟ್, ದ ಆರೋಗ್ಯಂ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಇನ್ ಅರುಣಾಚಲ ಪ್ರದೇಶ್ ಹ್ಯಾಸ್ ಬೀನ್ ಲಾಂಚ್ಡ್ ಅಂಡರ್ ವಿಚ್ ಇನಿಷಿಯೇಟಿವ್? ಅರುಣಾಚಲ ಪ್ರದೇಶದಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರವನ್ನು ಯಾವ ಉಪಕ್ರಮದಡಿಯಲ್ಲಿ ಪ್ರಾರಂಭಿಸಲಾಗಿದೆ? ಆಪರೇಷನ್ ಮೈತ್ರಿ, ಆಪರೇಷನ್ ಸದ್ಭವನ್, ಆಪರೇಷನ್ ರಕ್ಷಕ್, ಆಪರೇಷನ್ ವಿಜಯ್. ಓಕೆ, ಯಾವ ಮಿಷನ್ ಅಂಡರಲ್ಲಿ, ಯಾವ ಒಂದು ಏನಪ್ಪ ಅಂದರೆ ವೆಲ್ನೆಸ್ ಅಥವಾ ಇದರ ಅಂಡರಲ್ಲಿ ಏನಪ್ಪ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರನ್ನು ಲಾಂಚ್ ಮಾಡಿದರು? ರಕ್ಷಣೆ ಮಾಡೋದಕ್ಕೆ ರಕ್ಷಕ್ ಅಂತ ಹೇಳ್ತಿದ್ದೀರಾ? ಅಲ್ಲ, ಆಪರೇಷನ್ ಸದ್ಭವನ್. ಆಪರೇಷನ್ ಸದ್ಭವನ್ ಅಂಡರಲ್ಲಿ ಇದು ಲಾಂಚ್ ಆಗಿರುವಂಥದ್ದು. ಓಕೆ, ಆಪರೇಷನ್ ಸದ್ಭವನ್ ಇದು ನಮಗೆ ರೀಸೆಂಟಾಗಿ ನ್ಯೂಸ್ ಇತ್ತು. ತವಾಂಗ್ ಅಂತ ಬರುತ್ತೆ ಅರುಣಾಚಲ ಪ್ರದೇಶದಲ್ಲಿ. ಓಕೆ, ಅರುಣಾಚಲ ಪ್ರದೇಶದ ಕ್ಯಾಪಿಟಲು ಈಟಾನಗರ್. ಸೊ ಆರೋಗ್ಯಂ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ವಾಸ್ ಇನಾಗ್ರೇಟೆಡ್ ಇನ್ ಅರುಣಾಚಲ ಪ್ರದೇಶದ ತವಾಂಗ್ ಜಿಲ್ಲೆಯಲ್ಲಿ ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. ದಿಸ್ ಇನಿಷಿಯೇಟಿವ್ ಇಸ್ ಅ ಪಾರ್ಟ್ ಆಫ್ ಇಂಡಿಯನ್ ಆರ್ಮೀಸ್ ಆಪರೇಷನ್ ಆದಂಥ ಸದ್ ಭವನ್ ಅಂತ ತರ್ತದೆ. ಅಂದರೆ ಇದು ನಮಗೆ ಆರ್ಮಿಗೆ ಸಂಬಂಧಪಟ್ಟಂಥ ಒಂದು ಆಪರೇಷನ್ ಆಗಿದೆ. ಇದೇನಪ್ಪ ಅಂದರೆ ಬೇಸಿಕ್ ಲೈಫ್ ಸೇವಿಂಗ್ ಫೆಸಿಲಿಟಿಯನ್ನು ಕೊಡೋದಲ್ಲಿ, ಯಾಕಂದರೆ ಅವೆಲ್ಲ ಗಡಿ ಭಾಗಗಳಾಗಿರ್ತವೆ ಮತ್ತು ಅಲ್ಲಿ ಭಾಳ ಒಂದು ಕ್ರಿಟಿಕಲ್ ಇರುತ್ತೆ. ಟು ಪ್ರೊವೈಡ್ ಟೈಮ್ಲಿ ಹೆಲ್ತ್ ಸಪೋರ್ಟನ್ನು ಕೊಡೋದ್ರಿಂದ ತುಂಬ ಜನಕ್ಕೆ ಅದು ಉಪಯೋಗ ಆಗುತ್ತೆ. ಇಟ್ ವಿಲ್ ಬೆನಿಫಿಟ್ ಲೋಕಲ್ ವಿಲೇಜರ್ಸ್ ಆ್ಯಂಡ್ ಟೂರಿಸ್ಟ್ ಇನ್ ಹೈ ಆಲ್ಟಿಟ್ಯೂಡ್ ರೀಜನ್ಸ್ ಆ್ಯಂಡ್ ಆಲ್ಸೋ ಥಿಂಗ್ಬು, ಮಾಗು, ಜಿತಂಗ್ ಆ್ಯಂಡ್ ಲುಂಗ್ತಂಗ್ ಅನ್ನೋ ಒಂದು ಪ್ರದೇಶಗಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು ಅರುಣಾಚಲ ಪ್ರದೇಶದಲ್ಲಿ ಅಂತ ಇದೆ. ಓಕೆ, ಸೊ ಇವೆಲ್ಲ ನಮಗೇನಪ್ಪ ಅಂದರೆ ಸದ್ಭವನ್ ಇನಿಷಿಯೇಟಿವ್ ಅಥವಾ ನಮಗೆ ಆರೋಗ್ಯಂ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ನೋಡ್ಬೋದು. ಸದ್ಭವನ್ ಆಪರೇಷನ್ ಸದ್ಭವ ಆರ್ಮಿಯವ್ರು ಕಂಡಕ್ಟ್ ಮಾಡಿರೋಂಥದ್ದನ್ನು ಲಾಂಚ್ ಮಾಡೋ ಮುಖಾಂತರ ಅದರ ಅಂಡರಲ್ಲಿ ಬರುವಂಥದ್ದು. ರಿಮೋಟ್ ಏರಿಯಾಸ್ಗಳಿಗೆ ಹೆಲ್ತ್ ಒದಗಿಸ್ಕೊಡೋಂಥ ವೆಲ್ನೆಸ್ ಸೆಂಟರ್ಗಳನ್ನು ಒದಗಿಸ್ಕೊಡೋಂಥ ಉದ್ದೇಶವೇ ಈ ಸದ್ಭವನ್ನ ಕೆಲಸ. ಓಕೆ, ಸೊ ಇದರಲ್ಲಿ ಮತ್ತೆ ಲೈಫ್ ಸೇವಿಂಗ್ ಫೆಸಿಲಿಟಿ, ರಿಮೋಟ್ ಏರಿಯಾ ಕವರೇಜ್, ಕಮ್ಯುನಿಟಿ ಸಪೋರ್ಟ್ ಆಗುತ್ತೆ, ಎಲ್ಲ ಥರದೊಂದು ಸಹಾಯ ಮಾಡ್ತಾರೆ. ನೆಕ್ಸ್ಟ್, ವೇರ್ ವಾಸ್ ದ ಸ್ಲೈಟಿಯೇ ಶಾರ್ಕ್ ರೀಸೆಂಟ್ಲಿ ರೆಕಾರ್ಡೆಡ್ ಫಾರ್ ದ ಫಸ್ಟ್ ಟೈಮ್? ಅಂದರೆ ಈ ಇತ್ತೀಚೆಗೆ ಮೊದಲ ಬಾರಿಗೆ ಸ್ಲೈಟಿ ಶಾರ್ಕ್ ಅಂತ, ಶಾರ್ಕ್ ಕೇಳಿರ್ತೀರಲ್ಲ ಸಮುದ್ರದಲ್ಲಿರುವಂಥದ್ದು, ಈ ಒಂದು ಸ್ಲೈಟಿ ಶಾರ್ಕ್ ಅಂತ ಒಂದು ಬರುತ್ತೆ. ಇದನ್ನು ಇತ್ತೀಚೆಗೆ ಎಲ್ಲಿ ದಾಖಲಾಗಿದೆ ಅಂತ ಕೇಳ್ತಾನೆ. ಕೆಂಪು ಸಿ, ರೆಡ್ ಸಿ, ಇಂಡಿಯನ್ ಓಷಿಯನ್, ಬೇ ಆಫ್ ಬೆಂಗಾಲ್, ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಇದೆ. ಸೊ ಎಲ್ಲಿ ಇದು ನಮಗೆ ರೀಸೆಂಟಾಗಿ ನೋಡ್ತೀವಿ? ಹಾಂ, ಸೊ ಯಾವುದಲ್ಲಪ್ಪ ಅಂತಂತಂದರೆ ಇದು ಇಂಡಿಯನ್ ಓಷನ್. ಓಕೆ, ಹಿಂದೂ ಮಹಾಸಾಗರದಲ್ಲಿ ಇದನ್ನು ನಾವು ನೋಡುವಂಥದ್ದು. ಇಂಡಿಯನ್ ಓಷನಲ್ಲಿ ಸ್ಲೈಟಿ ಶಾರ್ಕ್ ಅಂತ ಬರುತ್ತೆ. ಓಕೆ, ಸ್ವಲ್ಪ ಇದು ಡಿಫ್ರೆಂಟಾಗಿ, ಅಂದರೆ ಎಲ್ಲ ಥರದ್ದು ಒಂದೇ ಶಾರ್ಕ್ ಅಲ್ಲ, ಇದು ಒಂದು ಸ್ವಲ್ಪ ಕಣ್ಣುಗಳು ಭಾಳ ದೊಡ್ಡದಿರುತ್ತೆ ಇದಕ್ಕೆ. ಓಕೆ, ಸ್ಲೈಟಿ ಶಾರ್ಕ್ ಅಂತ, ಲೊಕ್ಸೋಡನ್ ಮ್ಯಾಕ್ರೋಹಿನಸ್ ಅಂತ, ಇದು ಫಸ್ಟ್ ರೆಕಾರ್ಡೆಡ್ ಇನ್ ದಿ ಗ್ರೇಟ್ ಚಾಗೋಸ್ ಬ್ಯಾಂಕಲ್ಲಿ. ಓಕೆ, ಸೊ ಇದು ನಮಗೆ ಸಿಂಪಲ್ ವೇದಲ್ಲಿ ನೋಡಿದಾಗ ಇದು ನಮಗೆ ಗ್ರೇಟ್ ಚಾಗೋಸ್ ಬ್ಯಾಂಕ್ ಇಂಡಿಯನ್ ಓಷನಲ್ಲಿ ಬರ್ತದೆ. ಓಕೆ, ಇಂಡಿಯನ್ ಓಷನಲ್ಲಿ ಬರುವಂಥ ಒಂದು ಭಾಗ, ಸೊ ಚಾಗೋಸ್ ಅಂತ ಕರಿತೀವಿ. ಅಲ್ಲಿ ಇದನ್ನು ಪತ್ತೆ ಹಚ್ಚಿದ ಅಂದರೆ ಅಲ್ಲಿ ಇದು ಕಾಣ್ತು ಅಂತ ಫಾರ್ ದ ಫಸ್ಟ್ ಟೈಮ್ ರೆಕಾರ್ಡ್ ಆಯಿತು. ಸೊ ಕಾಲ್ಡ್ ಸ್ಲೈಟಿ ಶಾರ್ಕ್ ಬಿಕಾಸ್ ಆಫ್ ಇಟ್ಸ್ ನ್ಯಾರೋ ಸ್ಲೈಟ್ ಲೈಕ್ ಐ. ಓಕೆ, ಆ ಥರ ಇರೋದ್ರಿಂದ ಅದನ್ನ ಸ್ಲೈಟಿ ಅಥವಾ ಸ್ಲೈಟಿ ಶಾರ್ಕ್ ಅಂತ ಕರೀತಾರೆ. ಓಕೆನಾ. ಸೊ 11 ಕಿಲೋಮೀಟರ್ ಅಪಾರ್ಟ್ ಯೂಸಿಂಗ್ ದ ಅಂಡರ್ ವಾಟರ್ ಕ್ಯಾಮ್ರಾಸ್ ಮುಖಾಂತರ ಆಗಿರ್ಬೋದು. ಸೊ ನಿಯರ್ ಥ್ರೆಟನ್ಡಲ್ಲಿದೆ ಇದು. ಏನು ನಮಗೆ ಅಂದರೆ ಕಂಪ್ಲೀಟ್ ಅಳಿವಿನಂಚಿನಲ್ಲೇ ಇರುವಂಥದ್ದು IUCN ಪಟ್ಟಿಯಲ್ಲಿ ಇದು. ಯಾಕಂದರೆ ಇದು ಡಿಕ್ಲೈನ್ ಆಗ್ಬೋದು ಅಂತ ಹೇಳ್ತಿದ್ದಾನೆ. 30 ಅಂದರೆ ಇನ್ನು ಮುಂದಿನ 15 ವರ್ಷಗಳಲ್ಲಿ 30% ಅಷ್ಟು ಡಿಕ್ಲೈನ್ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾನೆ. ಓಕೆ, ಸೊ ಇದು ನಮಗೆ ಗ್ರೇಟ್ ಚಾಗೋಸ್ ಬ್ಯಾಂಕ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೋರಲ್ ಅಟೋಲ್ ಅಂತ ಬರ್ತದೆ. ಸೊ ಇವೆಲ್ಲ ಹೊಸ ವರ್ಡ್ಗಳು ನಿಮಗೆ. ಅಟೋಲ್ ಇವೆಲ್ಲ ನಾವು ನಿಮಗೆ SSCಯಲ್ಲಿ ಈ ಬ್ಯಾಂಕಿಂಗ್ನವ್ರಿಗೆ ಅಷ್ಟೊಂದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಐಲ್ಯಾಂಡಲ್ಲಿ ಅಟೋಲ್ಸು ಮತ್ತು ಈ ಎಲ್ಲ ನೀವು ಪದಗಳನ್ನು ನೋಡ್ತೀರ, ಹೊಸ ಹೊಸ ಪದಗಳಾಗಿರ್ಬೋದು, ಅಟೋಲ್ಸ್ಗಳಾಗಿರ್ಬೋದು. ಆರ್ಚಿಪೆಲಾಗ್ ಅಂದ್ರೇನು, ಚಾಗೋಸ್ ಅಂದರೆ ಇವೆಲ್ಲ ನಮಗೆ ಮಾಲ್ಡೀವ್ಸಲ್ಲಿ ಬರ್ತವೆ, ಅಥವಾ ನಮಗೆ ಸಮುದ್ರದ ಕಡೆ ಬರುವಂಥದ್ದು ಅಥವಾ ಐಲ್ಯಾಂಡ್ ಕಡೆ ಬರುವಂಥದ್ದು. ಸೊ ಅದು ನಾವು ಅಲ್ಲಿ ಕಲಿತೀವಿ. ಸೊ ಜಸ್ಟ್ ಗೊತ್ತಿರಲಿ, ಗ್ರೂಪ್ ಆಫ್ ಅರೌಂಡ್ 60 ಸ್ಮಾಲ್ ಐಲ್ಯಾಂಡಿಗೆ ನಾವು ಇಂಡಿಯನ್ ಓಷನಲ್ಲಿ ಅದಕ್ಕೆ ಆರ್ಚಿಪೆಲಾಗ್ ಅಂತ ಕರೀತಾರಂತ ಗೊತ್ತಿರಲಿ. ಹೂ ಆನ್ ಇಂಡಿಯಾಸ್ ಫಸ್ಟ್ ಗೋಲ್ಡ್ ಮೆಡಲ್ ಆಟ್ ದಿ 16th ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ಇನ್ ಕಜಕಿಸ್ತಾನ್? ಇತ್ತೀಚೆಗೆ ಕಜಕಿಸ್ತಾನದಲ್ಲಿ 16ನೇ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ನಡೀತು. ಹಾಗಾದ್ರೆ ಅಲ್ಲಿ ಚಿನ್ನದ ಪದಕ ಗೆದ್ದವ್ರು ಯಾರು? ಇಲ್ಕೋಂಬೇಕ್ ಒಬಿಡಿಜೋನೋವ್, ಕಪಿಲ್ ಬೈನ್ಸ್ಲಾ, ಅಭಿಷೇಕ್ ವರ್ಮಾ, ಸೌರಭ್ ಚೌಧರಿ. ಹಾಂ, ಚೌಧರಿ. ಹಾಂ, ಸೊ ಕಪಿಲ್ ಬೈನ್ಸ್ಲಾ ಇದಕ್ಕೆ ಆನ್ಸರ್. ಚೌಧರಿ ಅಲ್ಲ, ಕಪಿಲ್ ಬೈನ್ಸ್ಲಾ ಅವರು ಚಿನ್ನದ ಪದಕವನ್ನು ಕಜಕಿಸ್ತಾನದಲ್ಲಿ ನಡೆದಿರುವಂಥ ಶೂಟಿಂಗಲ್ಲಿ ಗೆದ್ದಿದ್ದಾರೆ.
ಓಕೆ 10 ಮೀಟರ್ ಏರ್ ರೈಫಲ್ ಪಿಸ್ತೂಲ್ ಮೆನ್ಸ್ ಜೂನಿಯರಲ್ಲಿ ಟೋಟಲ್ ಸ್ಕೋರ್ ಒಂದಿಗೆ ಏನಪ್ಪ ಅಂದರೆ ಗೆದ್ದಿರೋಂಥದ್ದು ಉಜ್ಬೇಕಿಸ್ತಾನ್ನ ಇಲ್ಕೊಂಬೆಕ್ ಅವರನ್ನು ಸೋಲ್ಸು ಮುಖಾಂತರ ಗೆದ್ದಿರೋಂಥದ್ದು ಯಾರಪ್ಪ ಅಂತಂದರೆ ಅದು ಕಪಿಲ್ ಬೈನ್ಸ್ಲಾ ಫ್ರಾಮ್ ಪಲ್ವಾ ಹರಿಯಾಣದವರು. ಜಸ್ಟ್ ಈ ಥರ ನ್ಯೂಸಲ್ಲಿ ನಮಗೇನಪ್ಪ ಅಂದರೆ ಅದು ಗೆದ್ದಿದ್ದು ಎಲ್ಲಿ ಅಷ್ಟಂತ ಗೊತ್ತಿದ್ರೆ ಸಾಕು. ಶೂಟಿಂಗ್ ವಿಭಾಗ ಏಷ್ಯನ್ ಕಜಕಿಸ್ತಾನಲ್ಲಿ ನಡೀತು. ವರ್ಲ್ಡ್ ಎಂಟರ್ಪ್ರಿನರ್ಸ್ ಡೇ ಯಾವಾಗ ಆಚರಿಸ್ತೀವಿ? ವಿಶ್ವ ಉದ್ಯಮಿಗಳ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸುತ್ತೇವೆ? ಓಕೆ, ಉದ್ಯಮಿಗಳ ದಿನ ಅಂತ ಯಾವಾಗ ಆಚರಿಸ್ಬೋದು ನಾವು? 21, 22, 23 ಮತ್ತು 24 ಯಾವ ದಿನದಂದು ಎಂಟರ್ಪ್ರಿನರ್ಸ್ ಅಥವಾ ಎಂಟರ್ಪ್ರಿನರ್ಶಿಪ್ ಡೇ ಅಂತ ಆಚರಿಸ್ತೀವಿ? ಸೊ ಯಾವಾಗ? ಸೊ 21ನೇ ಆಗಸ್ಟ್, 21st ಆಫ್ ಆಗಸ್ಟ್, 21ನೇ ಆಗಸ್ಟ್ ಅಂದು ಎಂಟರ್ಪ್ರಿನರ್ಶಿಪ್ ಡೇ ಅಂತ ಆಚರಿಸ್ತೀವಿ. ದ ಡೇ ರೆಕಗ್ನೈಸ್ ದ ರೋಲ್ ಆಫ್ ಎಂಟರ್ಪ್ರಿನರ್ಶಿಪ್ ಇನ್ ಡ್ರೈವಿಂಗ್ ಎಕನಾಮಿಕ್ ಗ್ರೋತ್. ಅಂದರೆ ಎಲ್ಲರೂ ಕೂಡ ಕೆಲಸನೇ ಬೇಕಂತಂದ್ರೆ ಆಗಲ್ಲ, ಅವರೇ ಒಂದು ಏನಪ್ಪ ಅಂದರೆ ಸ್ವಂತ ಉದ್ಯೋಗವನ್ನು ಅಥವಾ ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾ ಇರೋವಂಥದ್ದು. ಅದು 21ನೇ ಆಗಸ್ಟ್. ಇನ್ನೊಂದು 23ನೇ ಆಗಸ್ಟ್ ನ್ಯಾಷನಲ್ ಸ್ಪೇಸ್ ಡೇ ಅಂತ ಆಚರಿಸ್ತೀವಿ. ಯಾಕೆ ಇದನ್ನು ಆಚರಿಸ್ತೀವಿ? ಯಾರಿಗೊತ್ತು ಸ್ಪೇಸ್ ದಿನ ಇರ್ಬೋದು? ಹಾಂ ಅದು ಕರೆಕ್ಟ್ ಆಯ್ತಾ? ವಿಕ್ರಮ್ ಸಾರಾಭಾಯ್ ಅಲ್ಲಿ ಲ್ಯಾಂಡ್ ಐತಾ? ಅಲ್ಲಿ ಕರೆಕ್ಟ್ ಇದೆ. ಚಂದ್ರಯಾನ 3 ಸಕ್ಸಸ್. ಚಂದ್ರಯಾನ 3 ಏನಾಯ್ತಲ್ಲ ಅದರ ಸಕ್ಸಸ್ಸಿಗೋಸ್ಕರ ನ್ಯಾಷನಲ್ ಸ್ಪೇಸ್ ಡೇ ಅಂತ ಆಚರಿಸ್ತೀವಿ. ಓಕೆ, ಹಿಸ್ಟಾರಿಕ್ ಸಕ್ಸಸ್ ಆಫ್ ಚಂದ್ರಯಾನ 3. ಸೊ ವೆನ್ ದ ವಿಕ್ರಮ್ ಲ್ಯಾಂಡರ್ ಮೇಡ್ ಅ ಸಾಫ್ಟ್ ಲ್ಯಾಂಡಿಂಗ್ ಆನ್ ದ ಮೂನ್ಸ್. ಯಾಕಂದ್ರೆ ನಮಗೆ ಲ್ಯಾಂಡರ್ ಮತ್ತು ರೋವರ್ ಅಂತ ಹೇಳಿದೆ. ಓಕೆ, ಸೊ ನಮಗೆ ಪ್ರಪಲ್ಷನ್ ಮಾಡೆಲ್ ಅಂತ ಬರುತ್ತೆ. ನಾವು 3 ಮಾಡೆಲಲ್ಲಿ ನೋಡ್ತೀವಿ. ಪ್ರಪಲ್ಷನ್ ಮಾಡೆಲಲ್ಲಿ ವಿಕ್ರಮ್ ಲ್ಯಾಂಡರ್ ಅಂದರೆ ನೀವು ಯೂಶಲಿ ನೋಡಿರ್ತೀರ, ಒಂದು ದೊಡ್ಡದು ಒಂದು ಲೈಕ್ ಸ್ಯಾಟಲೈಟ್ ಥರನೇ ಇರುವಂಥ ಒಂದು ಗಾಡಿ ಥರ ಇರುತ್ತೆ. ಓಕೆ, ಗಾಡಿ ಥರ ಇರುವಂಥದ್ದು ಇತ್ತು, ಒಂಥರ 4 ಕಾಲೊಂದಿಗೆ ನಿಂತ್ಕೊಳ್ಳೋವಂಥದ್ದು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಲಿಫ್ಟ್ ಥರ ಕೆಳಗಡೆ ಒಂದು ಏನಪ್ಪ ಅಂದರೆ ಸ್ಲೈಡ್ ಆಗೋ ಥರ ಒಂದು ಇತ್ತು. ಅದ್ರ ಮುಖಾಂತರ ಏನಂದ್ರೆ ಗಾಡಿ ಬರುತ್ತೆ. ಓಕೆ, ಚಿಕ್ಕದೊಂದು ಗಾಡಿ ಥರ. ಅದೇನಾಗಿತ್ತು ಅಂದರೆ ಅದು ರೋವರ್. ಇದು ಲ್ಯಾಂಡರ್ ಆದರೆ ಅದ್ರ ಒಳಗಡೆ ಇದ್ದಿದ್ದು ರೋವರ್. ರೋವರ್ ಅಂದರೆ ಅದು ವೀಲ್ ಇರುತ್ತೆ ಅದಕ್ಕೆ. ಆ್ಯಂಡ್ ಇನ್ನೂ ವಿಶೇಷವಾಗಿ ನಾವೇನು ಮಾಡಿದ್ವಿ ಅಂದರೆ ಆ 4 ವೀಲ್ಗಳಿಗೆ ನಮ್ಮ ಇಂಡಿಯನ್ ಆ್ಯಂಬ್ಲಮ್ಗಳ ಒಂದು ಸಿಂಬಾಲ್ಗಳನ್ನು ಹಾಕಿದ್ವಿ ಮತ್ತು ಫ್ಲ್ಯಾಗನ್ನು ಹಾಕಿದ್ವಿ, ಅಂದರೆ ಆ ಚಿತ್ರವನ್ನು ಆ ವೀಲಲ್ಲಿ. ಸೊ ದ್ಯಾಟ್ ಅದು ಸುತ್ತಲೂ ಅಡ್ಡಾಡಿದೆಯಲ್ಲ ಮೂನ್ ಮೇಲೆ, ಅದೆಲ್ಲ ಸುತ್ತಲೂ ಬೇಕಿದ್ರೆ ನಮ್ಮ ಏನಪ್ಪ ಅಂತಂದರೆ ನಮ್ಮ ಫ್ಲ್ಯಾಗ್ ಆಗಿರ್ಬೋದು, ನಮ್ಮ ಎಂಬ್ಲಮ್ಗಳು ಕಾಣಿಸುತ್ತೆ. ಬೇಕಿದ್ರೆ ಹೋದಾಗ ನೋಡಿ ಒಂದ್ಸಲ. ಓಕೆ, ಚಂದ್ರನ ಹತ್ರ ಹೋಗಿರ್ತಿರಲ್ಲ ಅವಾಗ ನೋಡಿ ಒಂದ್ಸಲ. ಸೊ ಅದು ಕಾಣಿಸುತ್ತೆ. ಯಾಕಂದ್ರೆ ಅದು ಹೋಗಲ್ವಾ ಸರ್, ಇಲ್ಲಿ ನಾವು ಕಾಲಿಟ್ಟಿದ ಕೆಸರಾದರೆ ಹೋಗ್ಬಿಡುತ್ತೆ, ಅದು ಇರುತ್ತಾದರೆ ಖಂಡಿತ ಇರುತ್ತೆ. ಯಾಕಂದ್ರೆ ಅಲ್ಲಿ ಅಟ್ಮಾಸ್ಫಿಯರ್ ಇಲ್ಲ. ಓಕೆ, ಗಾಳಿ ಅನ್ನೋದು ಇರಲ್ಲ, ಅದು ಆಲ್ಮೋಸ್ಟ್ ಹಂಗೆ ಇರುತ್ತೆ. ಅದು ನಿಮಗೇನಪ್ಪ ಅಂತಂದರೆ ಈ ಕೆಸರಲ್ಲಿ ಹೆಂಗೆ ನಿಮಗೆ ಚಿತ್ರ ಉಳ್ಕೊಂಡ್ರೆ ಅದು ಏನೂ ಆಗದಿದ್ರೆ ಹಾಗೆ ಉಳಿಯುತ್ತಲ್ಲ ಜಾಸ್ತಿ ದಿನ, ಹಂಗೆ ಅಲ್ಲಿ ಸಿಕ್ಕಾಪಟ್ಟೆ ದಿನ ಇರುತ್ತೆ. ಹಾಗಾಗಿ ಅದನ್ನು ತಲೆ ಓಡಿಸಿ ಏನು ಮಾಡಿದ್ದಾರೆ, ಆ ಒಂದು ರೋವರ್ ವೀಲಿಗೆ ಅದನ್ನು ಹಾಕಿರೋದ್ರಿಂದ ನಮ್ಮ ಆ ಸುತ್ತಲೂ ಪ್ರದೇಶ ಭೂಮಿ ಅಡ್ಡಾಡಿದೆ. ಯಾಕಂದ್ರೆ ಈಗ ಅಮೇರಿಕ ನಮ್ಮದು ಅಪೋಲೋ ಮಿಷನ್ ಹೇಳಿತ್ತು ನಾವು ಹೋಗಿದ್ವಿ ಅಂತ, ಬಟ್ ಭಾಳಷ್ಟು ಇಲ್ಯೂಷನ್ ಥರ ಇರೋಂಥ ಲೈಕ್ ಎವಿಡೆನ್ಸ್ಗಳಿದ್ದು. ಬಟ್ ನಮ್ದು ಹಂಗಾಗದು ಬೇಡ. ನಾಳೆ ದಿನ ಬಂದು ಇಂಡಿಯಾ ಹೋಗಿತ್ತಾನ, ಹೌದು ಹೋಗಿತ್ತು ಸೌತಿಗೆ, ಬೇಕಾದ್ರೆ ಅಲ್ಲೋಗಿ ನೋಡು, ಬೇಕಾದ್ರೆ ಅದರಲ್ಲಿ ವೀಲಲ್ಲಿ ಇರುವಂಥದ್ದು ಇದು ಇದೆ, ಚಿತ್ರಗಳಿದ್ದಾವೆ ಅನ್ನೋದು ಕೂಡ ತೋರಿಸ್ಬೋದು. ಆ್ಯಂಡ್ ಫಸ್ಟ್ ಕಂಟ್ರಿ ಆಗಿತ್ತು ಸೌತ್ ಪೋಲಲ್ಲಿ ಹೋಗಿದ್ದು ನಮ್ಮ ಭಾರತ. ಓಕೆ, ಸಾಫ್ಟ್ ಲ್ಯಾಂಡಿಂಗ್ ಮಾಡಿತ್ತು ಚಂದ್ರನ ಮೇಲೆ. ಹಾಗಾಗಿ ಚಂದ್ರಯಾನ ಮಿಷನ್ ಮೇಲೆ ಸ್ವಲ್ಪ ಮಾಹಿತಿ ಗೊತ್ತಿರಲೇಬೇಕು. ಲಾಂಚ್ ಆಗಿದ್ದು 14ನೇ ಜುಲೈಗೆ, ಬಟ್ ನಮಗಿದು ಲ್ಯಾಂಡಿಂಗ್ ಆಗಿದ್ದು 23ನೇ ಆಗಸ್ಟಿಗೆ, ಸಾಫ್ಟ್ ಲ್ಯಾಂಡಿಂಗ್. ಓಕೆ, ಸೊ ನಮಗೆ ಏನಪ್ಪ ಅಂತಂತಾರೆ ನೋಡಿದ್ರಿ, ವಿಕ್ರಮ್ ಲ್ಯಾಂಡರ್ ಆಗಿತ್ತು, ಪ್ರಜ್ಞಾನ್ ರೋವರ್ ಆಗಿತ್ತು. ಓಕೆ, ಹೆಸರುಗಳು ಗೊತ್ತಿರಲಿ. ರೋವರ್ ಅಂದರೆ ಪ್ರಜ್ಞಾನ್, ಅದರ ಹೆಸರು, ಲ್ಯಾಂಡರ್ದು ವಿಕ್ರಮ್. ಸಾಫ್ಟ್ ಲ್ಯಾಂಡ್ ಆಗಿರೋದ್ರಿಂದ ಇದೊಂದು ಏನಪ್ಪ ಅಂತಂದರೆ ಇದನ್ನು ಸ್ಪೇಸ್ ಡೇ ಅಂತ ಆಚರಿಸಿದ್ವಿ ನಾವು. ಪ್ರಪಲ್ಷನ್ ಮ್ಯಾಡಲ್ ಕೂಡ ಕ್ಯಾರಿ ಮಾಡಿತ್ತಿದ್ದನ್ನು. ಆ್ಯಂಡ್ ಸಕ್ಸಸ್ ಏನಪ್ಪ ಅಂದರೆ ಇಂಡಿಯಾಸ್ ಬಿಕಮ್ ದ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಆನ್ ದ ಮೂನ್ ಸೌತ್ ಪೋಲ್. ಸೊ ಮತ್ತು ಅದು ಈಗ ಆಲ್ರೆಡಿ ಹೋಯ್ತಲ್ಲ, ಅಂದರೆ ಆಲ್ರೆಡಿ ಅದು ನಮಗೆ ಕಮ್ಯುನಿಕೇಷನ್ ಕಟ್ ಆಗಿದೆ ಚಂದ್ರಯಾನ 3. ಹೌದಾ? ಇದೆಯಾ ಏನಾ? ಚಂದ್ರಯಾನ 3 ಕಮ್ಯುನಿಕೇಷನ್ ಇದೆಯಾ? ಹೋಯ್ತಾ? ಅವಾಗಲೇ ಹೋಯ್ತು. ಓಕೆ, 1 ತಿಂಗಳಷ್ಟೇ ಒಳಗಡೆನೂ ಇತ್ತು. ಅದಕ್ಕಿಂತ 28, 26 ದಿನದಲ್ಲಿ ಅಂದರೆ ಸಾರಿ ನಿಮಗೆ ಅದು ಬೇಗನೆ ಹೋಗಿರೋಂಥದ್ದು. ಆದರೆ ನಮಗೆ ಅದು ಸಕ್ಸಸ್ ಆಯಿತಾ ಫೇಲ್ಯೂರ್ ಆಯ್ತು ಅಂದರೆ ಸಕ್ಸಸ್, ಬಿಕಾಸ್ ಆ ಒಂದು ಪ್ರಾಜೆಕ್ಟ್ ಇದ್ದಿದ್ದು ನಮಗೆ ಟೈಮ್ ಡ್ಯೂರೇಷನ್ 14 ದಿನ ಮಾತ್ರ, 14 ಡೇಸ್ ಮಾತ್ರ ಇದೆ ಡ್ಯೂರೇಷನ್. ನಾವು 14 ಡೇಸ್ಗಿಂತ ಜಾಸ್ತಿ ಅದರಿಂದ ಏನು ಮಾಡಿದ್ವಿ, ಇನ್ಫಾರ್ಮೇಷನ್ನ ಗ್ರ್ಯಾಬ್ ಮಾಡ್ಕೊಂಡಿದ್ದೀವಿ. ಓಕೆ, ಇಂಡಿಯಾ ಬಿಕಮ್ ದ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಆನ್ ದ ಮೂನ್ ಸೌತ್ ಪೋಲ್ ಆ್ಯಂಡ್ ದ 4th ಕಂಟ್ರಿ ಟು ಓವರಾಲ್ ಟು ಲ್ಯಾಂಡ್ ಆನ್ ದಿ ಮೂನ್. USA, ರಷ್ಯಾ, ಚೀನಾ ಈ 3 ಮಾಡಿದ್ದು. ನಾವು 4ನೇ ಕಂಟ್ರಿ ಆಗ್ತೀವಿ ಲ್ಯಾಂಡ್ ಅಂದರೆ ಚಂದ್ರನ ಮೇಲೆ ಲ್ಯಾಂಡ್ ಆಗೋದಕ್ಕೆ. ಬಟ್
ಸೌತ್ ಪೋಲಲ್ಲಿ ಲ್ಯಾಂಡ್ ಆಗಿರೋದು ಫಸ್ಟ್ ಕಂಟ್ರಿ ಆಗುತ್ತೆ. ಏನೇನು ಮಾಡಿದ್ವಿ? ಸಲ್ಫರ್, ಆಕ್ಸಿಜನ್, ಹೈಡ್ರೋಜನ್ ಆ್ಯಂಡ್ ಸ್ಟಡಿ ದಿ ಮೂನ್ ಕ್ವೇಕ್ಸ್. ಅಂದರೆ ಅರ್ಥಕ್ವೇಕ್ ಅಂದರೆ ಅರ್ತ್ ಮೇಲೆ ಹೆಂಗಿರುತ್ತೆ ಹಂಗೆ ಮೂನ್ ಕ್ವೇಕ್ಸ್ ಆಗುತ್ತಾ ಇಲ್ವಾ, ಇದೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದ್ವಿ. ಅದ್ರ ಜೊತೆ ಮೇಜರ್ ಆಗಿ ವಾಟರ್, ನೀರಿನ ಬಗ್ಗೆ ಕೂಡ ಪತ್ತೆ ಹಚ್ಚೋದಕ್ಕೆ. ಯಾಕಂದರೆ ನಮಗೆ ಚಂದ್ರನ 2ಅಲ್ಲೇ ಡೌಟ್ ಬಂದಿತ್ತು, 1ನಲ್ಲಿ ಮತ್ತು 2ಅಲ್ಲಿ. ಮೇಜರಾಗಿ 1ಅಲ್ಲೇ 2008-9 ಬಂದಿತ್ತು, ಅಲ್ಲಿ ಚಂದ್ರನ ಮೇಲೆ ನೀರಿದೆ ಅಥವಾ ಅಂತ ಸ್ವಲ್ಪ ಆ ಥರ ಒಂದು ಅಂಶ ಇದೆ ಅಂತ. ಬಟ್ ಅದನ್ನು ಡೈರೆಕ್ಟಾಗಿ ನೋಡಬೇಕಿತ್ತು. ಅದಕ್ಕೋಸ್ಕರ ಫ್ಯೂಚರ್ ಸ್ಪೇಸ್ ಮಿಷನಿಗೋಸ್ಕರನೇ ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಆ್ಯಂಡ್ ನಾವು ಜಪಾನ್ ಜೊತೆ ಸೇರಿ ಚಂದ್ರಯಾನ 4 ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಓಕೆ, ಜಪಾನ್ ಜೊತೆ ಸೇರಿ ಇಬ್ಬರು ಕೊಲಾಬ್ರೇಟ್ ಆಗಿ ಚಂದ್ರಯಾನ 4 ಮೇಲೂ ಕೂಡ ಪ್ಲ್ಯಾನ್ ಹಲವಾರು ಇದಾವೆ ಇನ್ನೂ ಪ್ಲ್ಯಾನ್ಸ್ಗಳು. ಓಕೆ, 4-5 ತನಕನೂ ಇದೆ, ಬಟ್ ನಾನು 4ದು ಹೇಳ್ತಾ ಇರೋದು. ಅಂದರೆ ಲೈಕ್ ಮೇಜರಾಗಿ ಗ್ಲೋಬಲ್ ಸ್ಪೇಸ್ ಟೆಕ್ನಾಲಜಿ. ವರ್ಲ್ಡ್ ಗುಜರಾತಿ ಡೇ ಕೂಡ ಬರ್ತದೆ 24ನೇ ಆಗಸ್ಟ್. ಓಕೆ, ಗುಜರಾತ್ ದಿನ. ಓಕೆ, ಗುಜರಾತ್ ಭಾಷಾ ದಿನ. 24th ಆಗಸ್ಟ್ ಏನಪ್ಪ ಅಂದರೆ ಗುಜರಾತ್ ವೀರ ನರ್ಮಾದ್ ಅಂತ ಕರೀತಾರೆ ರೈಟರು. ಸೊ ಒಂದು ಆ್ಯನಿವರ್ಸರಿಗೋಸ್ಕರ ಅವರ ಒಂದು ಇದಕ್ಕೋಸ್ಕರನೇ ಗುಜರಾತ್ ಒಂದು ಗೊತ್ತಿರಲಿ ಏನಪ್ಪ ಅಂತಂದರೆ ಗುಜರಾತ್ ಲ್ಯಾಂಗ್ವೇಜ್ ಡೇ ಇದು 24ನೇ ಆಗಸ್ಟ್ ಅಂತ ಗೊತ್ತಿದ್ರೆ ಸಾಕು. ಇಲ್ಲಿ ಯಾವುದೇ ಥೀಮ್ ಬರೋಲ್ಲ. ಓಕೆ, ಥೀಮ್ ಬರೋಲ್ಲ, ಬಟ್ ಡೇ ಗೊತ್ತಿರಲಿ ಗುಜರಾತ್ ಲ್ಯಾಂಗ್ವೇಜ್ ಡೇ ಅಂತ. ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ಟರ್ಮ್ಸ್ ಆಫ್ ಇನ್ಸ್ಟಾಲ್ಡ್ ಸೋಲಾರ್ ಪವರ್ ಕೆಪಾಸಿಟಿ? ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತದ ಸ್ಥಾನ ಎಷ್ಟು? 2, 3, 4, 5? ಹಾಂ, ಸೊ ಭಾರತದ ಕೆಪಾಸಿಟಿ ಸ್ಥಾನ ಸೋಲಾರ್ ಇನ್ಸ್ಟಾಲ್ಡಲ್ಲಿ. ಓಕೆ, ಸೋಲಾರ್ ಇನ್ಸ್ಟಾಲ್ಡ್ ಕೆಪಾಸಿಟಿಯಲ್ಲಿ ಭಾರತದ ಸ್ಥಾನ 3. ಓಕೆ, ಸೊ 3ನೇ ಸ್ಥಾನ ಇದೆ. 3rd ಲಾರ್ಜೆಸ್ಟ್ ಸೋಲಾರ್ ಪವರ್ ಅಂತ ಕರಿತೀವಿ ನಾವು. ಇಂಡಿಯಾ ಇಸ್ ನಾವು 3rd ಲಾರ್ಜೆಸ್ಟ್ ಕಂಟ್ರಿ. ಅದು ಕೂಡ ಚೀನಾ ಮತ್ತು USA ಆದಮೇಲೆ ನಾವು ಬರ್ತೀವಿ. ಚೀನಾ ಫಸ್ಟ್, ಸೆಕೆಂಡ್ USA ಆದಮೇಲೆ ಸೋಲಾರ್ ಪವರ್ ಕೆಪಾಸಿಟಿಯಲ್ಲಿ. ಓಕೆ, ಸೋಲಾರ್ ಪವರ್ ಕೆಪಾಸಿಟಿಯಲ್ಲಿ ನಾವು ಅಲ್ಲಿದ್ದೀವಿ. ಆ್ಯಂಡ್ ಆಲ್ಸೋ ಇನ್ಸ್ಟಾಲ್ಡ್ ಕೆಪಾಸಿಟಿಯಲ್ಲಿ 97 ಗಿಗಾವ್ಯಾಟ್ ಆಫ್ ಸೋಲಾರ್ ಪವರ್ 2024ರಲ್ಲಿ ನೋಡಿದ್ವಿ ಸೋಲಾರ್ ರಿನ್ಯೂವೇಬಲ್ ಎನರ್ಜಿಯಲ್ಲಿ. ಓಕೆ, ಆ್ಯಂಡ್ ಅದೇ ಥರ ನಾವು ಇನ್ನೊಂದು ಪ್ಲಾನ್ ಅಂದರೆ 500 ಗಿಗಾವ್ಯಾಟನ್ನು 2030 ಒಳಗಡೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ? ರಿನ್ಯೂವೇಬಲ್ ಎನರ್ಜಿ ಅಲ್ಲ, ಸೋಲಾರ್, ವಿಂಡ್. ಓಕೆ, ಸೊ ಇವೆಲ್ಲ ಎನರ್ಜಿ ಟೈಡಲ್ ಎನರ್ಜಿ ಮುಖಾಂತರ. ಆ್ಯಂಡ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋತ್ ರೇಟ್ಸ್ ಕೂಡ ನೋಡ್ತಾ ಇದ್ದೀವಿ ಸೋಲಾರ್ ಎನರ್ಜಿಯಲ್ಲಿ. ಓಕೆನಾ? ಸೊ ಈ ಸೋಲಾರ್ ಅಲಯನ್ಸ್ ಯಾವಾಗ ಸ್ಟಾರ್ಟ್ ಆಗಿದ್ದು ನಮಗೆ? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಯಾವ ಇಯರಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಸೋಲಾರ್ ಅಲಯನ್ಸ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್? ಕೊಡೋಣ, ವರ್ಕ್ ಕೊಡೋಣ. ಇದನ್ನು ಸೋಲಾರ್ ಬಂದರೆ ಎಷ್ಟು ಸಲ ಹೇಳಿದ್ದೀನಿ, ಯಾವ ಇಯರ್ ಅಂತ ಕೇಳಿದ್ರಿನೋ ಗೊತ್ತಿಲ್ಲ. ಹಾಂ, 3, 2 ಕೇಳಿಸ್ತಿಲ್ಲ ನನಗೆ. 1 ಎಲ್ಲರ ಕಡೆಯಿಂದ ಬರ್ಬೇಕಂತ ಹೇಳಿದೆ. ನೋಡಿ, ಯಾರು ಹೇಳ್ತಾರ ಕೇಳಿಸ್ತಿಲ್ಲ. ಎಷ್ಟು ಲೇಟಾಗಿ ಬಂತು? 2015 ಸಿಕ್ತಾನ ಬುಕ್ಕಲ್ಲಿ ಇವಾಗ. ಹಾಂ, 2015ರಲ್ಲಿ ಭಾರತ ಮತ್ತು ಫ್ರಾನ್ಸ್ ಅಂತ ಹೇಳಿತ್ತಲ್ಲ, ಎಷ್ಟು ಸಲ ನೆನಪಿಡ್ಕೋಬೇಕು ಅದನ್ನು. 2015 ಇಂಡಿಯಾ ಮತ್ತು ಫ್ರಾನ್ಸ್ ಫೌಂಡಿಂಗ್ ಮೆಂಬರ್ಸ್ ಆಗಿದ್ದರು. ಆ ಸೋಲಾರ್ ಲೈನ್ ಸ್ವಲ್ಪ ತಲೆಯಲ್ಲಿರಲಿ. ಯಾವ್ದು ಹೆಡ್ ಕ್ವಾರ್ಟರ್ ಎಲ್ಲಿತ್ತು? ಇದನ್ನು ಪಕ್ಕಾ ಕೊಡಬೇಕಾಗತ್ತೆ ಈಗ. ಇಂಟರ್ನ್ಯಾಷನಲ್ ಸೋಲಾರ್ ಲೈನ್ಸ್ ಹೆಡ್ ಕ್ವಾರ್ಟರ್ ನಾಳೆ ಇಂಟರ್ನ್ಯಾಷನಲ್ ಸೋಲಾರ್ ಲೈನ್ಸ್ ಬಗ್ಗೆ ತಿಳ್ಕೊಂಡು ಬರಬೇಕು, ಓದ್ಕೊಂಡು ಬರಬೇಕು, ಬರ್ಕೊಂಡು ಕೂಡ ಬರಬೇಕು. ಕಂಪ್ಲೀಟಾಗಿ ಸೋಲಾರ್ ಇಂಟರ್ನ್ಯಾಷನಲ್ ಸೋಲಾರ್ ಲೈನ್ಸ್ ಏನು, ಎಷ್ಟು ರೀಸೆಂಟ್ ಮೆಂಬರಿಂಗ್ ಕಂಟ್ರೀಸ್ ಎಷ್ಟಾಯಿತು, ರೀಸೆಂಟಾಗಿ ಆ್ಯಡ್ ಆಗಿರೋಂಥ ಕಂಟ್ರಿ ಯಾವುದು, ಸೊ ಯಾಕೆ ಅದಂತಂದ್ರು ಏನು ಇಂಪಾರ್ಟೆನ್ಸ್ ಇದೆ, ಇದನ್ನು 1-2-3 ನಿಮಿಷ ಮಾತಾಡೋಷ್ಟು ಇರಬೇಕು. ಮತ್ತು ಯಾರನ್ನು ಕರಿತೀನೋ ಗೊತ್ತಿಲ್ಲ, ಮಾತಾಡ್ಕೊಳ್ಳಬೇಕು ಅವ್ರು. ಓಕೆ, ಸೊ ನಾನಿನ್ನು ಸೈನ್ ಕೊಡಲಿಲ್ಲ, ಯಾಕಂದ್ರೆ ಕೊಡ್ತಿದ್ದೆ ನಾನು ಪಕ್ಕ. ಯಾಕಂದರೆ ಇದು ಎಷ್ಟು ಸಲ ಹೇಳಿದೆ ನಾನು. ಗುರುಗ್ರಾಮ್ ಹರಿಯಾಣದ ಹೆಡ್ ಕ್ವಾರ್ಟರ್ 2015ರಲ್ಲಿ ಸ್ಥಾಪನೆ, ಇಂಡಿಯಾ ಫ್ರಾನ್ಸ್ ಫೌಂಡಿಂಗ್ ಮೆಂಬರ್ಸ್. ಇದು 3 ಅಂತೂ ಬೇಸಿಕ್ ಕ್ವಶನ್ ಯಾವಾಗಲೂ ಹೇಳ್ತಿರ್ತೀನಿ. ಹಾಂ, ಅದು ದಿವಸ ಬರ್ಕೊಳ್ತೀರಾ, ಮತ್ತೆ ಬರಿತೀರಾ. ಓಕೆ, ಬುಕ್ಕಲ್ಲಿ ಬರೆಯೋದಂತೂ ಬರಿತಾನೆ ಇರ್ತೀರಾ. ಆದ್ರೆ ಎಲ್ಲಿ ಹೇಳಿದಾಗ ಸಿಗಲ್ಲ ಅಷ್ಟೇ. ನಾನು ಅದಕ್ಕೆ ಹೇಳಿದ್ದೀನಿ, ಕೆಲವೊಂದು ಟಾಪಿಕ್ಗಳನ್ನು ನೀಟಾಗಿ ಒಂದೊಂದು ಕಡೆ ಬರ್ಕೊಂಡ್ರೆ, ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ 1 ಪೇಜ್ ಕಡೆ, ಅಂದರೆ ಒಂದು 10 ಪೇಜ್ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಡೆ ಇರುತ್ತೆ, ಇನ್ನೊಂದು 10 ಪೇಜ್ ಆ ಥರ ಡಿವೈಡ್ ಮಾಡ್ತಾ ಬರೆದ್ರೆ ನಿಮಗೆ ಯಾವಾಗ ಈ ಥರ ತಕ್ಷಣ ಕೇಳಿದರೆ ಓಕೆ ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲೇ ಇರುತ್ತೆ, ಸಿಕ್ಬಿಡುತ್ತೆ. ಅಥವಾ ನಮಗಲ್ಲಿ ಸ್ಟಿಕ್ಕಿ ನೋಟ್ಸ್ಗಳನ್ನ ಅಂಟಿಸ್ಕೋಬೋದು ಇನ್ನೂ ಈಸಿಯಾಗಿ. ಓಕೆ, ಇದು ಇದ್ರ ಬಗ್ಗೆ ಐತೆ ಅಂತ. ಅಷ್ಟೆಲ್ಲ ಯಾರಿಗೆ ಬೇಕು ಟೈಮ್ ಅಂತೀರಿ ನೀವು ಮತ್ತೆ? ಹಾಂ, ಹುಡ್ಕೋದ್ರಲ್ಲಿ ನಂಗೆ ಭಾಳ ಖುಷಿ ಅಂತಂತೀರಿ, ಆದರೂ ಸಿಗಲ್ಲ ಅದು. ಹಾಂ, ಹುಡುಕಿ ಜೀವನನೇ ಇದು ಹೋಗ್ತದೆ ಕರಿಗೆ. ನಾನು ಅದೇ ಹೇಳಿದ್ದಿಲ್ಲ, ನಿಮಗೆ ಏನೇ ಡೌಟ್ ಬಂದರೆ ಹುಡುಕೋದ್ರಲ್ಲಿ ನೀವು ಒಂದು 2 ನಿಮಿಷ ತೊಗೊಂಬಿಟ್ರೆ ಅದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ನೀವು ಅದಕ್ಕೆ ಕಲಿಯೋದು.
ಸೊ ಬುಕ್ ಎಲ್ಲಿದೆ ಅಂತ ಸಿಗಬೇಕದು. ಈ ಪೇಜಲ್ಲಿ ನೀವು ಹೆಂಗೆ ಹೇಳ್ಬೇಕಂದ್ರೆ ಹೆಂಗಿರ್ಬೇಕಂದ್ರೆ ತಲೆಯಲ್ಲಿ ಯಾರೋ ನಿಮ್ಮ ಫ್ರೆಂಡ್ಸ್ ಏನೋ ಕ್ವಶನ್ ಕೇಳ್ತಾರೆ, ಹಾಂ ನನ್ನ ಪೇಜಲ್ಲಿ ಈ 60ನೇ ಪೇಜ್ ಆದಮೇಲೆ ಇಲ್ಲ ಐತೆ ನೋಡು ಅಂತ ಹೇಳ್ಬೇಕು ನೀವು. ಹಂಗಿರ್ಬೇಕು ನಿಮ್ಮ ತಲೆಯಲ್ಲಿ, ಅಷ್ಟು ಓದಿರ್ಬೇಕು ನಿಮ್ಮ ಬುಕ್ ಬಗ್ಗೆ ನೀವೇ. ಅದನ್ನ ಬರ್ರಿ ಈ ಕಡೆ. ಸೋಲಾರ್ ಪವರ್, ಕ್ಲೀನ್ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ, ನೆಟ್ ಝೀರೋ ಕಾರ್ಬನ್ ಎಮಿಷನ್ 2070 ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಮೋರೆವರ್ ಇನ್ನೊಂದು ಗೊತ್ತಿರಲಿ, ದೊಡ್ಡದಾಗಿರುವಂಥ ಸೋಲಾರ್ ಪ್ರಾಜೆಕ್ಟ್ ನಮ್ಮ ಇಂಡಿಯಾದಲ್ಲಿ ಯಾವ್ದು ಅಂತಂದ್ರೆ ಅದು ಬಾಂಡ್ಲಾ ಸೋಲಾರ್ ಪಾರ್ಕ್, ರಾಜಸ್ಥಾನಲ್ಲಿ ಬರ್ತದೆ. ಓಕೆ, ಬಾದ್ಲಾ ಸೋಲಾರ್ ಪಾರ್ಕ್ ರಾಜಸ್ಥಾನದಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್. ಸೋಲಾರ್ ಪಾರ್ಕ್ ಅಂದರೆ ಗೊತ್ತಲ್ಲ, ಸೋಲಾರ್ ಲೈಕ್ ದೊಡ್ಡದಾಗಿ ಸೋಲಾರ್ಗಳನ್ನ ಇನ್ಸ್ಟಾಲ್ ಮಾಡಿರ್ತಾರೆ ಸೊ ದಟ್ ಎನರ್ಜಿನ ಕನ್ಸ್ಯೂಮ್ ಮಾಡೋಕ್ಕೆ, ಸೋಲಾರ್ ಎನರ್ಜಿನ. ಅದು 2.2 ಗಿಗಾವ್ಯಾಟ್ ಅಷ್ಟು. ನೆಕ್ಸ್ಟ್ ಬರೋದೆ ನಮ್ಮ ಕರ್ನಾಟಕದ ತುಮಕೂರಲ್ಲಿರುವಂಥ ಪಾವಗಡ ಸೋಲಾರ್ ಪಾರ್ಕ್ ಹೇಳಿದಿರಲ್ಲ. ಸೊ ಪಾವಗಡ ಹತ್ರ, ಮಂಜು ಪಾವಗಡ ಅಲ್ಲ, ಪಾವಗಡ ಗೊತ್ತಿರಲಿ. ಓಕೆ, ಸೊ ಪಾವಗಡ ತುಮಕೂರು ಅಂದರೆ ಲೈಕ್ ಬಾರ್ಡರ್ ಹತ್ರ ಬರೋದು, ಆಂಧ್ರ ಬಾರ್ಡರ್ ಹತ್ರ. ಅಲ್ಲಿ 2 ಗಿಗಾವ್ಯಾಟ್ ಕೆಪಾಸಿಟಿ ಪ್ರೊಡ್ಯೂಸ್ ಮಾಡುವಂಥದ್ದು. ಏನಂದರೆ ದೊಡ್ಡದಾದಂಥ ಜಾಗ, ಅಲ್ಲಿ ಸೋಲಾರ್ ಪ್ಯಾನಲ್ಗಳನ್ನ ಹಾಕಿರ್ತಾರೆ. ಓಕೆ, ಸೊ ಅದ್ರ ಬಗ್ಗೆ ಇದೆ, ಸರಿನಾ. ಸೊ ಪಾವಗಡ ಇದು ಇಂಡಿಯಾಸ್ ಟಾರ್ಗೆಟ್ ಏನಂದ್ರೆ 500 ಗಿಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿಯಲ್ಲಿ 2030 ಮಾಡಬೇಕಂತ ಅಂದ್ಕೊಂಡಿದೆ. ಚೀನಾ ಫಸ್ಟ್ ಇತ್ತು, USA ಸೆಕೆಂಡ್, ಈಗ ನಮ್ಮ ಭಾರತ ಥರ್ಡು. ಯಾರನ್ನ ಕೆಳಗಾಕಿ ನಾವು ಮೇಲೋಗಿದ್ವಿ ಅಂದರೆ ಜಪಾನ್ ಥರ್ಡ್ ಇತ್ತು ಮುಂಚೆ. ಓಕೆ, ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ಡ್ ದಿ ಶ್ರಮಶ್ರೀ ಸ್ಕೀಮ್ ಟು ಸಪೋರ್ಟ್ ರಿಟರ್ನಿಂಗ್ ಮೈಗ್ರೆಂಟ್ ವರ್ಕರ್ಸ್. ಹಿಂದಿರುಗುವ ವಲಸೆ ಕಾರ್ಮಿಕರನ್ನು ಬೆಂಬಲಿಸಲು ಯಾವ ರಾಜ್ಯ ಸರ್ಕಾರವು ಶ್ರಮಶ್ರೀ ಯೋಜನೆಯನ್ನು ಪ್ರಾರಂಭಿಸಿದೆ? ಬಿಹಾರ್, ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಜಾರ್ಖಂಡ್. ಶ್ರಮಶ್ರೀ ಬಿಹಾರ್ ಅಲ್ಲ, ವೆಸ್ಟ್ ಬೆಂಗಾಲ್. ಚೇಂಜ್ ಮಾಡಿಬಿಟ್ಟಾರೆ, ವೆಸ್ಟ್ ಬೆಂಗಾಲ್. ಸೊ ಪಶ್ಚಿಮ ಬಂಗಾಳ ತಂದಿರೋಂಥದ್ದು ಶ್ರಮಶ್ರೀ ಸ್ಕೀಮು ಟು ಸಪೋರ್ಟ್ ರಿಟರ್ನಿಂಗ್ ಮೈಗ್ರೆಂಟ್ ವರ್ಕರ್ಸ್. ಏನು ಮಾಡ್ತಿದೆ, ಗೌರ್ಮೆಂಟ್ ಆಫ್ ವೆಸ್ಟ್ ಬೆಂಗಾಲ್ ಹ್ಯಾಸ್ ಲಾಂಚ್ಡ್ ದಿ ಶ್ರಮಶ್ರೀ ಸ್ಕೀಮ್ ಅಂತ ತಂದಿದೆ. ಓಕೆ, ಶ್ರಮಶ್ರೀ ಸ್ಕೀಮ್ ಅಂತ ಬರ್ತಾ ಇದೆ. ಸೊ ವೆಸ್ಟ್ ಬೆಂಗಾಲ್ನ ಗವರ್ನರ್ ಯಾರಿದ್ದಾರೆ? ವೆಸ್ಟ್ ಬೆಂಗಾಲ್ನ ಗವರ್ನರ್ ಮಮತಾ ಬ್ಯಾನರ್ಜಿ. ಎಲ್ಲರೂ ಒಟ್ಟಿಗೆ ಹೇಳ್ಬೇಕು, ನಾನು ಕೇಳೋದು. ಆನಂದ್ ಅವರೇ ಇದ್ದಾರಾ? ಮಮತಾ ಬ್ಯಾನರ್ಜಿ ಅಲ್ಲ ತಾನೆ? ಹಾಂ, ನಾನು ಯಾವುದಕ್ಕೆ ಗವರ್ನರ್ ಕೇಳ್ಬೇಕು ಅದನ್ನು ಕೇಳ್ತೀನಿ. ಮಮತಾ ಬ್ಯಾನರ್ಜಿ ಬರಲ್ಲ. ಯಾಕೆ ಗೊತ್ತಾ? ಯಾವ ಪಕ್ಷ ರೂಲಿಂಗ್ ಪಾರ್ಟಿ ಏನಿರುತ್ತಲ್ಲ ಸೆಂಟ್ರಲ್ ಗೌರ್ಮೆಂಟು, ಇದೊಂದು ತಲೆಗಿಡ್ಕೊಳ್ಳಿ. ರೂಲಿಂಗ್ ಪಾರ್ಟಿ ಇಲ್ಲದೇ ಇರುವಂಥ ಸ್ಟೇಟ್ಗಳು ಯಾವುದು? ತಮಿಳ್ನಾಡು, ಕೇರಳ, ವೆಸ್ಟ್ ಬೆಂಗಾಲ್ ಮತ್ತು ಕೆಲವೊಂದು ಕರ್ನಾಟಕ. ಆ ಥರ ಪ್ರದೇಶಗಳಲ್ಲಿ ಗವರ್ನರ್ ಕೇಳೋ ಸಾಧ್ಯತೆ ಭಾಳ ಇರ್ತದೆ. ಯಾಕಂತಂದರೆ ಅಲ್ಲಿ ಈ ಪಕ್ಷ ಇರಲ್ಲ. ಅಲ್ಲಿ ಗವರ್ನರ್ ಯಾರಾಗ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಯಾವ ಪಕ್ಷ ಇರುತ್ತೆ ಅಲ್ಲಿಂದ ರೆಫರ್ ಮಾಡಿರೋಂಥ ಗವರ್ನರ್ಸ್ಗಳಾಗಿರ್ತಾರೆ. ಸೊ ಅಲ್ಲಿ ಆ ಥರ ಕ್ವಶನ್ಸ್ಗಳಿರ್ತವೆ, ಅದನ್ನು ಕಲ್ತ್ಕೋಬೇಕು ಅಲ್ಲಿ ಜಾಸ್ತಿ. ಓಕೆ, ಸೊ ಗವರ್ನರ್ ನಮಗೆ ಯಾರಿದ್ದಾರೆ? ಮತ್ತು ನೋಡಿ ಹೇಳ್ತಾರೆ, ಈಗ ಹೇಳಿದ್ರೆ CV ಆನಂದ್ ಬೋಸ್. ಹಾಂ, ಸೊ ಗೌರ್ಮೆಂಟ್ ಆಫ್ ವೆಸ್ಟ್ ಬೆಂಗಾಲ್ ತಂದಿರುವಂಥ ಶ್ರಮಶ್ರೀ ಸ್ಕೀಮ್ ಇದು. ಓಕೆನಾ? aimed at providing financial social support to migrant workers who have returned home. ಬೇರೆ ಕಡೆ ಕೆಲಸಕ್ಕೆ ಹೋಗಿ ವಾಪಸ್ ಭಾರತಕ್ಕೆ ಬಂದಿರ್ತಾರಲ್ಲ ಅವರಿಗೆ ಒಂದು ಒದಗಿಸ್ಕೊಡುವಂಥ ಒಂದು ಬೆನಿಫಿಟ್ಸ್ ಕೊಡುವಂಥದ್ದು ಏನಂತಂದರೆ ಒನ್ ಟೈಮ್ ಟ್ರಾವೆಲ್ ಗ್ರಾಂಟ್ ಥರ 5,000 ರೂಪಾಯಿ ದುಡ್ಡು ಕೊಡ್ತಾರೆ ಯಾರು ವಲಸಿಗರು ಬೇರೆ ಕಡೆ ಹೋಗಿ ಕೆಲಸ ಮಾಡ್ಕೊಂಬರ್ತಾರಲ್ಲ ಅವರಿಗೆ. ಆ್ಯಂಡ್ ಟು ಕವರ್ ಇಮಿಡಿಯೇಟ್ ಎಕ್ಸ್ಪೆನ್ಸ್ ಆಗೋಕ್ಕೆ ಆ್ಯಂಡ್ ಮಂತ್ಲಿ ರಿಹ್ಯಾಬಿಲೇಷನ್ ಅಲೋವೆನ್ಸಸ್ ಅಂತ 5,000 12 ತಿಂಗಳವರೆಗೂ ಕೊಡ್ತಾ ಇದ್ದಾರೆ. ಓಕೆ, ಯಾಕಂತಂದರೆ ವಲಸಿಗರು ಭಾಳಷ್ಟು ಜನ ಹೋಗ್ತಾ ಇದ್ದಾರೆ, ಬಟ್ ಅವ್ರಿಗೆ ಸಪೋರ್ಟ್ ಕೂಡ ಮಾಡಬೇಕಲ್ಲ. ಅದಕ್ಕೆ ವೆಸ್ಟ್ ಬೆಂಗಾಲ್ ಕೊಡ್ತಾ ಇರೋಂಥ ಒಂದು ಸ್ಕೀಮ್ ಶ್ರಮಶ್ರೀ ಸ್ಕೀಮ್ ಅಂತ ಫಿನಾನ್ಷಿಯಲ್ ಆ್ಯಂಡ್ ಸೋಷಿಯಲ್ ಸಪೋರ್ಟ್ ಕೊಡ್ತಾ ಇರೋವಂಥದ್ದು ನೋಡ್ಬೋದು. ಹೆಲ್ಪ್ ರಿಟರ್ನಿಂಗ್ ಮೈಗ್ರೆಂಟ್ ವರ್ಕರ್ಸ್ ಮೀಟ್ ಇಮಿಡಿಯೇಟ್ ಎಕ್ಸ್ಪೆನ್ಸ್ ಮಾಡೋದಕ್ಕೋಸ್ಕರ ಕೊಡ್ತಾ ಇರೋವಂಥದ್ದು. ಒನ್ ಟೈಮ್ ಟ್ರಾವೆಲ್ ಗ್ರಾಂಟ್ ಇದೆ, ಮಂತ್ಲಿ ರಿಹ್ಯಾಬಿಲೇಷನ್ ಅಲೋವೆನ್ಸಸ್ ಇದೆ, ಟಾರ್ಗೆಟ್ ಬೆನಿಫಿಷರೀಸ್ ಇದೆ. ಆ್ಯಂಡ್ ಪರ್ಪಸ್ ಏನಂತಂದರೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೊಡೋದಿದ್ರ ಉದ್ದೇಶ ಆಗಿದೆ. ಓಕೆ, ಇದು ಭಾಳಷ್ಟು ಇಂಪಾರ್ಟೆಂಟ್ ಕೂಡ ಇದೆ ಸೋಷಿಯಲ್ ವೆಲ್ಫೇರಿಗೋಸ್ಕರ. ವಿಚ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಬಿಕಮ್ ದ ಫಸ್ಟ್ ಇನ್ ಇಂಡಿಯಾ ಟು ಮೈಗ್ರೇಟ್ ಇಟ್ಸ್ ಕಾರ್ಪೊರೇಟ್ ವೆಬ್ಸೈಟ್ ಟು .bank.in ಡೊಮೇನ್. ಭಾರತದಲ್ಲಿ ತನ್ನ ಕಾರ್ಪೊರೇಟ್ ವೆಬ್ಸೈಟನ್ನು .bank.in ಡೊಮೇನ್ಗೆ ಸ್ಥಳಾಂತರಿಸಿದ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು? ಓಕೆ, ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್. ಸೆಕೆಂಡ್ ಲಾರ್ಜೆಸ್ಟ್ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರುವಂಥದ್ದು ಪಬ್ಲಿಕ್ ಸೆಕ್ಟರ್ ಆದಂಥ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಓಕೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸೊ ಇದೇನಪ್ಪ ಅಂತಂದರೆ ಈಗ ಹೊಸ ಇನಿಷಿಯೇಟಿವ್ ತಂದಿದೆ. ಏನಪ್ಪ ಅಂತಂದರೆ ಲೈಕ್ .bank.in. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೆಕ್ಯೂರ್ ಮಾಡೋದಕ್ಕೋಸ್ಕರ ಇದನ್ನು ತಂದಿರೋಂಥದ್ದು .bank.in ಅಂತ
ಈ ಒಂದು ಬಿಕಮ್ ಫಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿದೆ ಇಂಡಿಯಾದಲ್ಲಿ. ಅಫಿಷಿಯಲ್ ಕಾರ್ಪೊರೇಟ್ ವೆಬ್ಸೈಟ್ ಅನ್ನು ತಂದಿರೋದು .bank.in. ಇದು ಹೆಡ್ ಕ್ವಾರ್ಟರ್ ಎಲ್ಲಿದೆ? ಅಲ್ಲಿ ಲಾಸ್ಟ್ ಮಲ್ಕೊಂಡವ್ರು ನೋಡೋದು, ಲಾಸ್ಟ್ ಇದಾರೆ ಕೇಳಿಸ್ತಿಲ್ಲ ನೀವು, ಹಿಂದಿರೋರು ಹೇಳ್ರಿ, ಇಲ್ಲ ನಾನು ಪನಿಷ್ಮೆಂಟ್ ಅವರು ಕೂಡ ಅವ್ರು ಸಿಕ್ಕಿ ನೀವೆಲ್ಲ ಸಿಗುತ್ತೆ. ಹಾಂ, ನ್ಯೂ ಡೆಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಓಕೆ, ಸೊ ಅದ್ರ ಮತ್ತೆ ಟ್ಯಾಗ್ಲೈನ್ ಕೇಳೋಕ್ಕೋಗಲ್ಲ, ನೀವು ಅಷ್ಟು ನೆನಪು ಇಟ್ಕೊಂಡಿರಲ್ಲ ಬಿಡಿ. .bank.in ಡೊಮೇನ್ ಅನ್ನೋದನ್ನ ಈ ಭಾರತ ತಂದಿರೋಂಥದ್ದು. ಲೈಕ್ ಈ ಒಂದು ಬ್ಯಾಂಕ್ ಪರ್ಟಿಕ್ಯುಲರ್ ಆಗಿ ಸೈಬರ್ ಸೆಕ್ಯೂರಿಟಿನ ಸ್ಟ್ರೆಂತ್ ಮಾಡೋದಕ್ಕೆ, ರೆಡ್ಯೂಸ್ ಆನ್ಲೈನ್ ಫ್ರಾಡ್ ಮತ್ತು ಫಿಶಿಂಗ್ ಆ್ಯಂಡ್ ಸ್ಕ್ಯಾಮ್ಸ್. ಫಿಶಿಂಗ್ ಅಂತಂದರೆ ಲೈಕ್ ವಿತೌಟ್ ಪರ್ಮಿಷನ್ ಏನಪ್ಪ ಅಂದರೆ ಬೇರೆಯವ್ರು ನೋಡ್ತಾ ಇರೋದಕ್ಕೆ ಫಿಶಿಂಗ್ ಅಂತ ಕರಿತೀವಿ. ಓಕೆ, ಸ್ಕ್ಯಾಮ್ಸ್ಗಳು ಇವನ್ನೆಲ್ಲ ತಡೆಗಟ್ಟೋಕ್ಕೋಸ್ಕರ ತಂದಿರೋವಂಥದ್ದು. ಡಿಜಿಟಲ್ ಬ್ಯಾಂಕಿಂಗಲ್ಲಿ ಟ್ರಸ್ಟ್ ಮಾಡೋದಕ್ಕೋಸ್ಕರ. ಓಲ್ಡ್ ಡೊಮೇನ್ ಏನಿತ್ತಲ್ಲ .com ಅಥವಾ .co.in ಅಂತ, ಅದ್ರ ಬದಲಾಗಿ ಇವಾಗ ಡೊಮೇನ್ ಚೇಂಜ್ ಮಾಡಿದ್ದಾರೆ. ಸೊ .bank.in ಬಿಕಾಸ್ ಇದನ್ನ RBI ಏನು ಮಾಡಿದೆ, ಲೈಕ್ ಕ್ಯಾನ್ ಅಪ್ರೂವ್ಡ್ ಬೈ RBI ಕ್ಯಾನ್ ಯೂಸ್ ಇಟ್ ಅಂತ ಕೂಡ ಹೇಳಿದೆ. ಇದರ ಉದ್ದೇಶ ಏನಂತಂದರೆ ಸೇಫ್, ಮೋರ್ ಸೆಕ್ಯೂರ್ ಇರಬೇಕು ಮತ್ತು ಟ್ರಸ್ಟ್ ಇರಬೇಕು ಅನ್ನೋ ಉದ್ದೇಶದಿಂದ ಈ ಥರ ಡೊಮೇನನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನೋ ಫಸ್ಟ್ ಬ್ಯಾಂಕ್ ಆಗಿದೆ ಇದನ್ನು ತಂದಿರುವಂಥದ್ದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಫಸ್ಟ್ PSP ಟು ಅಡಾಪ್ಟ್ ಆ್ಯಂಡ್ ಆಲ್ಸೋ ಪ್ರೊಟೆಕ್ಟ್ ಕಸ್ಟಮರ್ಸ್, ರಿಸ್ಕ್ ಆಗಬಾರ್ದು, ಆನ್ಲೈನ್ ಫ್ರಾಡ್ ಆಗಬಾರ್ದು ಅಂತ, ಆ್ಯಂಡ್ ಸೆಕ್ಯೂರಿಟಿ ಡಿಜಿಟಲ್ ಬ್ಯಾಂಕಿಂಗ್ ಆ್ಯಂಡ್ ಆಲ್ಸೋ ದಿ ರೆಪ್ಯುಟೇಷನ್ ಕೂಡ ಅದೇ ಥರ ಮೇಂಟೈನ್ ಮಾಡುತ್ತೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು 1895 ಆ್ಯಂಡ್ ಏಪ್ರಿಲ್ 12 ಲಾಲಾ ಲಜಪತ್ ರಾಯ್ ಅನ್ನೋರು ಏನು ಮಾಡಿದ್ದಾರೆ, ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಲಾಲಾ ಲಜಪತ್ ರಾಯ್ ನಿಮಗೆ ಗೊತ್ತಿರ್ಬೋದು, ಲಾಲ್ ಬಾಲ್ ಪಾಲಲ್ಲಿ ಬರುವಂಥ ಒಬ್ಬ ಪ್ರಮುಖವಾದ ಎಕ್ಸ್ಟ್ರೀಮಿಸ್ಟಲ್ಲಿ ಬರುವಂಥದ್ದು ಲಾಲಾ ಲಜಪತ್ ರಾಯ್ ಅಂತ ಬರ್ತಾರೆ. ಅವ್ರು ಇದರ ಸ್ಥಾಪನೆ, ಅವ್ರ ಜೊತೆ ಇನ್ನೂ ಕೆಲವರು ಇದ್ದರು, ಲಾಹೋರಲ್ಲಿ ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ಇದರ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿ ಇದೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ದ ನೇಮ್ ಯು ಕ್ಯಾನ್ ಬ್ಯಾಂಕ್ ಅಪಾನ್ ಅನ್ನೋದು ಇದರ ಟ್ಯಾಗ್ಲೈನ್, ದ ನೇಮ್ ಯು ಕ್ಯಾನ್ ಬ್ಯಾಂಕ್ ಅಪಾನ್. ಅತುಲ್ ಕುಮಾರ್ ಗೋಯಲ್ ಅದರ ಒಂದು MD ಮತ್ತು CEO ಇದ್ದಾರೆ. ಆ್ಯಂಡ್ ಈ ಥರ ಹಲವಾರು ಇನ್ಫಾರ್ಮೇಷನ್ ಗೊತ್ತಿರಲಿ ನಿಮಗೆ. ಸೆಕೆಂಡ್ ಲಾರ್ಜೆಸ್ಟ್ ಲೈಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕೂಡ ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ನಾವು ನೋಡಬಹುದು. ಸೊ ಬ್ಯಾಂಕ್ ಅಂದ ತಕ್ಷಣ ನಮಗೆ ಇವತ್ತಿನ ಸೆಪ್ಟೆಂಬರ್ 1 ಆಗಿರೋದ್ರಿಂದ LIC ಕೂಡ 1956 ಸೆಪ್ಟೆಂಬರ್ 1 ಸ್ಥಾಪನೆ ಆಗಿದ್ದು. ಆದರೆ ಇವತ್ತು LIC ಫೌಂಡೇಶನ್ ಡೇ ಇವತ್ತು. ಓಕೆ, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಏನಿಲ್ಲ, ಅದರ ಫೌಂಡೇಶನ್ ಡೇ ಕೂಡ ಇವತ್ತೇ ಸೆಪ್ಟೆಂಬರ್ 1. LIC. ದ ಟೌನ್ ಆಫ್ ಜಲಾಲಾಬಾದ್ ಇನ್ ಉತ್ತರ ಪ್ರದೇಶ ಹ್ಯಾಸ್ ರೀಸೆಂಟ್ಲಿ ಬೀನ್ ರೀನೇಮ್ಡ್ ಆಸ್ ಡ್ಯಾಶ್. ಉತ್ತರ ಪ್ರದೇಶದ ಜಲಾಲಾಬಾದ್ ಪಟ್ಟಣವನ್ನು ಇತ್ತೀಚೆಗೆ ಮರುನಾಮಕರಣ ಮಾಡಿದರು. ಯಾಕೆ ಅಂದರೆ ಅದರ ಹೆಸರೇನು? ಅಯೋಧ್ಯಾಪುರಿ, ಲೈಕ್ ಪರಶುರಾಮಪುರಿ, ವಿಷ್ಣುಪುರಿ, ರಾಮನಗರ್. ಪಾನಿಪುರಿನಾ? ಹಾಂ, ಸೊ ಪರಶುರಾಮಪುರಿ. ಓಕೆ, ಪರಶುರಾಮಪುರಿ ಅಂತ ಏನಿದೆಲ್ಲ ಇದು ರೈಟ್ ಆನ್ಸರ್. ಇದರ ಒಂದು ಚೇಂಜ್ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಹಲವಾರು ಹಲವಾರು ಸಿಟೀಸ್ಗಳು ಮತ್ತು ರೈಲ್ವೆ ಸ್ಟೇಷನ್ಗಳನ್ನ ಚೇಂಜ್ ಮಾಡಿದ್ದಾರೆ ಹೆಸರನ್ನ. ಓಕೆ, ಸೊ ಅದ್ರಲ್ಲಿ ನೋಡ್ಬೋದು, ಅಲಹಾಬಾದನ್ನು ಪ್ರಯಾಗರಾಜ್ ಅಂತ ಆಯಿತು, ಅದೇ ಥರ ಫೈಜಾಬಾದನ್ನು ಅಯೋಧ್ಯ ಅಂತ ಆಯಿತು, ಬನಾರಸನ್ನು ವಾರಣಾಸಿ ಅಂತ ಆಯಿತು. ಅದೇ ಥರ ರೈಲ್ವೆ ಸ್ಟೇಷನಲ್ಲಿ ನೋಡ್ಬೋದು, ಮೊಘಲ್ ಸಾರಿ ಜಂಕ್ಷನನ್ನು ಪಂಡಿತ ದೀನದಯಾಳ್ ಉಪಾಧ್ಯಾಯ ಜಂಕ್ಷನ್ ಅಂತ ಮಾಡಿದರು. ಓಕೆ, ಸೊ ಪ್ರಾಮಿನೆಂಟ್ ವ್ಯಕ್ತಿ ಇವರು ಪಂಡಿತ ದೀನದಯಾಳ ಅಂತ ಈ ಹಿಸ್ಟ್ರಿಯಲ್ಲಿ. ಓಕೆ, ಸೊ ನೀವು ರೈಲ್ವೇದಲ್ಲೂ ನೋಡ್ಬೋದು, ದೀನದಯಾಳ ಕೋಚಸ್ ಅಂತ ಕೇಳಿರ್ತೀರಾ. ಒಂದು ಕೋಚ್ ದೀನದಯಾಳ ಕೋಚಸ್ ಅಂತ ಇಟ್ಟಿರ್ತಾರೆ. ಓಕೆ, ಸೀಟಿಂಗ್ಗೆ, ಬಟ್ ಅದು ಎಕ್ಸ್ಟ್ರಾ ಕೋಚಸ್ ಹಾಕಿಟ್ಟಿರ್ತಾರೆ, ದೀನದಯಾಳ ಕೋಚಸ್ ಅಂತ ಕೆಲವೊಂದು ಸ್ಪೆಷಲ್ ಟ್ರೈನಲ್ಲಿ ಇಟ್ಟಿರ್ತಾರೆ. ಅದೇ ಥರ ನಮಗೆ ಜೈಸ್ ಅನ್ನೋದನ್ನು ಗುರು ಗೋಕರ್ನಾಥ್ ಧಾಮ್ ಅಂತ ಅದಕ್ಕೆ ಹೆಸರು. ಇವೆಲ್ಲ ರೈಲ್ವೆ ಸ್ಟೇಷನ್ಗಳ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಸಿಟೀಸ್ಗಳ ಮೇಜರ್ ಸಿಟೀಸ್ಗಳನ್ನ ಚೇಂಜ್ ಮಾಡಿರೋಂಥದ್ದು. ಇವಾಗ ಪರಶುರಾಮಪುರಿ ಅಂತ ಕೂಡ ಚೇಂಜಸನ್ನು ನೋಡ್ಬೋದು ನೀವು. ಓಕೆ, ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಅಚೀವ್ 100% ಡಿಜಿಟಲ್ ಲಿಟ್ರಸಿ. ಓಕೆ, ಡಿಜಿಟಲ್ ಲಿಟ್ರಸಿ ಪಡೆದಿರುವಂಥದ್ದು 100%, ಅದು ಕೇರಳ ರಾಜ್ಯ ಪಡ್ಕೊಂಡಿದೆ ಡಿಜಿಟಲ್ ಸಾಕ್ಷರತೆಯನ್ನು. ಓಕೆ, ಕೇರಳ ಇನ್ ಅಚೀವ್ಡ್ 100% ಡಿಜಿಟಲ್ ಲಿಟ್ರಸಿ, ಅಟ್ಲೀಸ್ಟ್ 1 ಮೆಂಬರ್ ಆಫ್ ಎವ್ರಿ ಫ್ಯಾಮಿಲಿ ಟು ಆಪರೇಟ್ ಅ ಕಂಪ್ಯೂಟರ್ ಆ್ಯಂಡ್ ಯೂಸ್ ದ ಇಂಟರ್ನೆಟ್. ಅಂದರೆ ಒಬ್ರಿಗಾದರೂ ಗೊತ್ತಂತೆ ಕೇರಳದಲ್ಲಿ, ಆ ಫ್ಯಾಮಿಲಿಗಳಲ್ಲಿ ಒಬ್ರಿಗಾದರೂ ಹೆಂಗೆ ಯೂಸ್ ಮಾಡ್ಬೋದು ಇಂಟರ್ನೆಟ್ ಅನ್ನೋದನ್ನು ತಿಳ್ಕೊಂಡಿದ್ದಾರೆ, ಯಾವ ಥರ ಯೂಸ್ ಮಾಡ್ಕೋಬೋದು ಏನಂತ ತಿಳಿದಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ನೋಡ್ಬೋದು ಡಿಜಿ ಕೇರಳಂ ಅನ್ನೋ ಪ್ರೋಗ್ರಾಮ್ ಇದೆ. ಡಿಜಿ ಕೇರಳಂ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದ್ರ ತಕ್ಕಂತೆ ಕೊಡ್ತಾ ಇರೋಂಥದ್ದು. 2023 ಕೇರಳ ಸರ್ಕಾರ ಲಾಂಚ್ ಮಾಡಿರೋದು. ಓಕೆ, ಕೇರಳ CM ಗೊತ್ತು ತಾನೆ? ವಿಜಯ ರಾಘವೇಂದ್ರ, ಪಿಣರಾಯಿ ವಿಜಯನ್. ಹಾಂ, ಪೂರ್ತಿ ಹೇಳ್ರಿ. ಓಕೆ, ಇವ್ರು ಈ ಕಡೆ ಹುಡುಕಿ ಕೇಳೋದ್ರಲ್ಲಿ ನಾಳಾಗಿರ್ತದೆ. ಹಾಂ, ಅಲ್ಲ ಈಗಷ್ಟೇ ಹಿಂಗೆ ಕೇಳ್ತೀನಿ, ಇನ್ನು ಆಮೇಲೆ ಎಲ್ಲೆಲ್ಲಾರ ಸಿಗ್ಬೇಕಲ್ಲ, ಅವಾಗೂ ಕೂಡ ಕೇಳಿದ್ದೀನಿ, ಸಿಗದೇ ಇಲ್ಲ ಸರ್ ಅಂತ. ಲಿಟ್ರಸಿ ರೇಟ್ ಕೊಟ್ಟಿರೋಂಥದ್ದು, ಯಾಕಂದರೆ ಯಾವಾಗ ಕಲಿತಿರೋದನ್ನ ಕಲಿಬೇಕು. ಡಿಜಿ ಕೇರಳ ಲಿಟ್ರಸಿ ರೇಟ್ ಕೇರಳದಂತ ತಂದಿರೋಂಥ ಒಂದು ಮಿಷನ್ ಇದು. ಹೆಂಗಿದ್ರೆ ಫೇಸ್ 2 ಬಂದೇ ಬರ್ತಿರಲ್ಲ, ಅವಾಗಂತೂ ಇದ್ದೇ ಇರುತ್ತೆ ನಿಮಗೆ. ಓಕೆ, ಸೊ ಅವಾಗಿನ ಲೈಕ್ ಜಾಸ್ತಿ ಎಕ್ಸಾಮ್ ಓರಿಯೆಂಟೆಡ್ ಜಾಸ್ತಿ ಮೇನ್ಸ್ ಮೇಲೆ ಫೋಕಸ್ ಮಾಡ್ತಿರ್ತೀವಿ.
ಸೊ 5 ಜನಕ್ಕಿಂತ ಮೇಲ್ಗಡೆ ಮತ್ತು 5 ಜನ ಒಳಗಡೆ ಇರೋರು ನೋಡಲ್ಲ, ಇಲ್ಲ 5 ಜನ ಮೇಲ್ ಅಂತ ಒಂದು ಕ್ರೈಟೀರಿಯಾ ಇಟ್ಟಿದ್ದಾರೆ. ಈಗಿನ 2 ವರ್ಷ 3 ವರ್ಷದವ್ರು ಹಿಡ್ಕೋತಾರೆ ಬಿಡಿ, ಅದರಲ್ಲಿ ಏನಿಲ್ಲ. ಅವಕ್ಕೆ ಯೂಸ್ ಮಾಡೋ ಅಷ್ಟು ದೊಡ್ಡವರಿಗೂ ಗೊತ್ತಿರಲ್ಲ. ಓಕೆ, ಆದರೆ ಇದನ್ನು ಕನ್ಸಿಡರ್ ಮಾಡೋದು 5 ಇಯರ್ಸ್ ಮೇಲ್ಗಡೆ ಇರೋಂಥವ್ರಿಗೆ ಕನ್ಸಿಡರ್ ಮಾಡ್ತಿದ್ದಾರೆ. ಓಕೆ, ಡಿಜಿಟಲ್ ಲಿಟ್ರಸಿ. ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ದ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ರ್ಯಾಂಕಿಂಗ್ 2025 ರಿಲೀಸ್ಡ್ ಬೈ IMD. IMD ಬಿಡುಗಡೆ ಮಾಡಿದ ವಿಶ್ವ ಸ್ಪರ್ಧಾತ್ಮಕತೆಯ ಶ್ರೇಯಾಂಕ 2025ರಲ್ಲಿ ಭಾರತ ಸ್ಥಾನ ಎಷ್ಟು? 39, 41, 45, 27. ಆನ್ಸರ್ ಮಾಡಿ. ಎಷ್ಟನೇ ಒಂದು ಸ್ಥಾನ? 2 ಸ್ಥಾನ ಕುಸಿದಿದೆ ಇದರಲ್ಲಿ. 41ನೇ ಸ್ಥಾನ. ಓಕೆ, ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಅಂತ ಬರ್ತದೆ. 41ನೇ ಸ್ಥಾನ. ಏನಾಯಿತು? ಹಾಂ, ಯಾರು ನೆನಪಿ ಬಂದ್ರೇನು? ವರ್ಲ್ಡ್ ಕಾಂಪಿಟೇಟಿವ್ನೆಸ್ ರ್ಯಾಂಕಿಂಗ್ ಅಂತ ಬರುತ್ತೆ. ಸ್ವಿಟ್ಜರ್ಲ್ಯಾಂಡ್ನ IMD ಏನು ಮಾಡಿದೆ? ವರ್ಲ್ಡ್ಸ್ ಕಾಂಪಿಟೇಟಿವ್ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಇದೇನು ಮಾಡುತ್ತೆ ಅಂತಂದರೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂದರೆ IMD ಅವ್ರು ರಿಲೀಸ್ ಮಾಡೋಂಥ ವರದಿಯಲ್ಲಿ, ಸ್ವಿಟ್ಜರ್ಲ್ಯಾಂಡ್ ಅವ್ರು ಕೊಡುವಂಥ ವರದಿಯಲ್ಲಿ ಹೌ ಕಾಂಪಿಟೇಟಿವ್ ಕಂಟ್ರಿ ಅಂದರೆ ಯಾವ ಥರ ಒಂದು ಸ್ಪರ್ಧಾತ್ಮಕವಾಗಿದೆ ಕಂಟ್ರಿ ಅಂದರೆ ಪರೀಕ್ಷೆಗೆ ತಯಾರಿ ನಡೆಸೋರಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಹಂಗಲ್ಲ. ಎಕನಾಮಿಯಲ್ಲಿ, GDPಯಲ್ಲಿ ಯಾವ ಥರ ಎಷ್ಟು ಕಾಂಪಿಟೇಷನ್ ಇದೆ ಬೇರೆ ದೇಶಕ್ಕೆ, ಅಂದರೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ ಅಂದರೆ ಕಾಂಪಿಟೇಷನ್ ಇದೆ ಅಂತ ಅರ್ಥ. ಇಲ್ಲ ಅಂದರೆ ಇಲ್ಲ. ಸೊ ಅದಕ್ಕೋಸ್ಕರನೇ ಯಾವ ಥರ ಎಕನಾಮಿಕ್ ಸ್ಟ್ರೆಂತ್, ಗೌರ್ಮೆಂಟ್ ಎಫಿಷಿಯನ್ಸಿ, ಬಿಸ್ನೆಸ್ ಎಫಿಷಿಯನ್ಸಿ, ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇದೆ ಇವೆಲ್ಲ ನೋಡಿ ಸ್ಕೋರ್ ಕಾರ್ಡ್ ಕೊಡ್ತಾರೆ ಕಂಟ್ರೀಸ್ಗೆ. ಅದು ಕಾಂಪಿಟೇಟಿವ್ನೆಸ್ಸಲ್ಲಿ ಚೆನ್ನಾಗಿದೆ ಅಂತ ಕನ್ಸಿಡರ್ ಮಾಡುತ್ತೆ. ಇದರಲ್ಲಿ ಇನ್ವೆಸ್ಟರ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಇದು ಕಾಂಪಿಟೇಟಿವ್ನೆಸ್ಸಲ್ಲಿ ಇದೆ ಅಂದರೆ ಅದೇನೋ ಒಂದು ಅಚೀವ್ ಮಾಡ್ತಾ ಇದೆ. ಈಗ ಒಂದು ಕಂಪ್ನಿ ಪ್ರೋಗ್ರೆಸ್ಸಲ್ಲಿ ಇದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಏನಾದ್ರು ಒಂದು ಇಂಪ್ರೂವ್ಮೆಂಟ್ ಕಂಡ್ರೆ ಇದೇನೋ ಸ್ವಲ್ಪ ಕಷ್ಟಪಡ್ತಿದೆ, ನಾನು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ ಅನ್ಕೋಬೋದು ನೀವು. ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಹಾಗೇನೆ ಇಲ್ಲಿ ಕಾಂಪಿಟೇಟಿವ್ನೆಸ್ಸಲ್ಲಿ ಯಾವ ಚೆನ್ನಾಗಿರುತ್ತಲ್ಲ ಅದ್ರ ಮೇಲೆ ಏನು ಮಾಡ್ಬೋದು? ಇನ್ವೆಸ್ಟರ್ಸ್ ಈಸಿಯಾಗಿ ಕಣ್ಣು ಮುಚ್ಕೊಂಡು ಇನ್ವೆಸ್ಟನ್ನು ಕೂಡ ಮಾಡ್ಬೋದು. ಯಾಕಂದ್ರೆ ಆ ಕಂಪ್ನಿ ಒಂದು ಸ್ವಲ್ಪ ಚೆನ್ನಾಗಿ ಎಫೆಕ್ಟಿವ್ನೆಸ್ ಇದೆ ಅಂತ ಅರ್ಥ ಮಾಡ್ಕೋತಾರೆ. ಇದರಲ್ಲಿ ಟಾಪ್ ರ್ಯಾಂಕ್ ಸ್ವಿಟ್ಜರ್ಲ್ಯಾಂಡ್ 100 ಪಾಯಿಂಟ್ಸನ್ನು ಪಡ್ಕೊಂಡಿದೆ. ಮೋಸ್ಟ್ ಕಾಂಪಿಟೇಟಿವ್ ಎಕನಾಮಿ ಇನ್ ದ ವರ್ಲ್ಡ್ ಅಂತ ಕನ್ಸಿಡರ್ ಆಗಿದೆ. ಸೊ ಟೋಟಲ್ ಆಗಿ ಇದಿದೆ 69 ಕಂಟ್ರಿ, ಅದರಲ್ಲಿ 41ನೇ ಸ್ಥಾನ ಭಾರತ. ಓಕೆ, 2 ಪ್ಲೇಸ್. ಕಳೆದ ವರ್ಷ 39 ಇತ್ತು, ಇವಾಗ 41ನೇ ಸ್ಥಾನ ಭಾರತ ಪಡ್ಕೊಂಡಿರೋಂಥದ್ದು ಕಾಂಪಿಟೇಟಿವ್ನೆಸ್ಸಲ್ಲಿ. ಓವರ್ ಆಲ್ ರ್ಯಾಂಕ್ 41st, 27th ಏನಪ್ಪ ಅಂತಂದರೆ ಎಕನಾಮಿಕ್ ಪರ್ಫಾರ್ಮೆನ್ಸಲ್ಲಿ ಇದ್ದೀವಿ. 45 ಅನ್ಚೇಂಜ್ ಆಗಿ ಗೌರ್ಮೆಂಟ್ ಎಫಿಷಿಯನ್ಸಲ್ಲಿ ಇದ್ದೀವಿ. ಬಟ್ ಓವರ್ ಆಲ್ ನಮಗೆ ಸಿಕ್ಕಿರೋದು 41ನೇ ಸ್ಥಾನ. ಇವೆಲ್ಲ ಬೇಡ, ನಮಗೆ 41ನೇ ಸ್ಥಾನ ಅಂತ ಗೊತ್ತಿದ್ರೆ ಸಾಕು. ಫಸ್ಟ್ ಇರೋದು ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಗೊತ್ತಿರಲಿ. IMD ಕೊಡುವಂಥ ವರದಿ ಇದು. ಎಕನಾಮಿಕ್ ಪರ್ಫಾರ್ಮೆನ್ಸ್, ಗೌರ್ಮೆಂಟ್ ಎಫಿಷಿಯನ್ಸಿ, ಬಿಸ್ನೆಸ್ ಎಫಿಷಿಯನ್ಸಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ನೋಡ್ಕೊಂಡು ಕೊಡುವಂಥ ವರದಿ ಇದಾಗಿರುತ್ತೆ. ಯಾವ ಥರ ಒಂದು ದೇಶ ಕಾಂಪಿಟೇಟಿವ್ನೆಸ್ಸಲ್ಲಿದೆ, GDP ಅಥವಾ ಯಾವ ಥರ ಗೌರ್ಮೆಂಟ್ ಎಫಿಷಿಯನ್ಸಿಯಾಗಿ ವರ್ಕ್ ಮಾಡ್ತಾ ಇದೆ. ಓಕೆ, ಅಂದರೆ ಈಗ ನೀವು ನೋಡ್ಬೋದು ಪಬ್ಲಿಕ್ ಫಿನಾನ್ಸಿಗಾಗಿರ್ಬೋದು, ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ಗಳನ್ನ ಯಾವ ಥರ ತರ್ತಾ ಇದೆ, ಹೊಸ ಹೊಸ ಜನಗಳಿಗೆ ಯೂಸ್ ಆಗೋ ಥರ ಯಾವ ಥರ ತರ್ತದೆ ಅದ್ರ ಮೇಲೆ, ಆ್ಯಂಡ್ ಬಿಸ್ನೆಸ್ಗಳಿಗೆ ಯಾವ ಥರ ಎಫಿಷಿಯನ್ಸಿ ಆಗಿದೆ ಸರ್ಕಾರ, ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ಈ ಥರ ಇತ್ತು ನಮ್ಮ ಇವತ್ತಿನ ಸೆಷನ್. ಮತ್ತೆ ನಿಮಗೆ ನಾಳೆ ಸೇಮ್ ಆ್ಯಸ್ ಟೈಮ್ 12 ಗಂಟೆಗೆ ಇರುತ್ತೆ ಮಧ್ಯಾಹ್ನ. ಓಕೆ, ಸೋಮವಾರದಿಂದ ಶುಕ್ರವಾರದವರೆಗೂ ನಿಮಗೆ 12 ಗಂಟೆಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ಹೊಸ ಬ್ಯಾಚ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 3 ಈ ಬುಧವಾರದಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೂ ಕೂಡ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್ ಬಾಯ್, ನಮಸ್ಕಾರ.